ಎಲ್ಲ ತಂಡಗಳಿಗೆ ಮಾರ್ಗದರ್ಶನ ಕ್ರೀಡಾ ಶಿಕ್ಷಕರ ದಾತೆ ವಸತಿ ಶಾಲೆ ನಾರಾಯಣಗುರು ಅನ್ನುವಂಥದ್ರ ವಿಶಿಷ್ಟ ವಿಭಿನ್ನ ಪ್ರಾಂಶುಪಾಲರ ಮಾರ್ಗದರ್ಶನದೊಂದಿಗೆ ಮುಂದುವರಿಯುತ್ತಿದೆ. ಡಿಫೆನ್ಸ್ಗೆ ತಯಾರಾಗಿ ನಿಂತಿದೆ ನಾರಾಯಣಗುರು ವಿದ್ಯಾಸಂಸ್ಥೆ. ದಾಳಿಗೆ ಸಿದ್ಧವಾಗಿ ನಿಂತಿದೆ. ಇದು ಮೊರಾರ್ಜಿ ದೇಸಾಯಿಯ ದಾಳಿಗೆ ಪಂದ್ಯಾಟ. ಒಂದು ಅಂಕದ ಅಲ್ಪ ಮುನ್ನಡೆಯೊಂದಿಗೆ ಮೊರಾರ್ಜಿ. ಎರಡು ಒಂದರಲ್ಲಿದೆ ಪಂದ್ಯಾಟ. ಕಳೆದ ಒಂದಷ್ಟು ಪಂದ್ಯಾಟಗಳಲ್ಲಿ ಡಿಫೆನ್ಸ್ ಮೂಲಕ ತನ್ನ ತೆಕ್ಕೆಗೆ ಹಿಡಿದುಕೊಂಡ ನಾರಾಯಣ ಒಂದು ಸಮಬಲದ ಹೋರಾಟ. ಎರಡು ತಂಡಗಳು ತನ್ನ ಖಾತೆಯನ್ನು ತೆರೆದಿದೆ. ದಾಳಿಯನ್ನು ಮುಂದುವರಿಸುತ್ತಾ ಇದು ನಾರಾಯಣಗುರು ವಿದ್ಯಾಸಂಸ್ಥೆಯ ದಾಳಿಗಾರ್ತಿ. ಕಳೆದ ಪಂದ್ಯಾಟಗಳಲ್ಲಿ ಯಶಸ್ವಿ ಪೂರ್ವಕ ದಾಳಿಯ ಮೂಲಕ ತಂಡಕ್ಕೆ ಜೀವದಾನವನ್ನು ನೀಡಿದ ದಾಳಿಗಾರ್ತಿ. ಒಂದರ ಸಮಬಲದ ಹೋರಾಟ. ಬಂಟ್ವಾಳದಲ್ಲಿ ನಡೆದಿರ್ತಕ್ಕಂತಹ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಒಂದು ಸ್ಪೆಷಲ್ ಆಗಿ ಅಂದರೆ ಜಿಲ್ಲಾ ಮಟ್ಟದ ಪಂದ್ಯಾಟದ ಥರ ಆಯೋಜನೆ ಆಗಿದೆ. ಇಲ್ಲಿ ಫುಡ್ನ ವಿಶೇಷತೆಗಳ ಬಗ್ಗೆ ನಮ್ಮ ತಾಲೂಕು ದೈಹಿಕ ಪರಿವೀಕ್ಷಕರಾಗಿರ್ತಕ್ಕಂತಹ ಆಶಾ ನಾಯಕ್ ಮೇಡಮ್ ಅವರಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೇಳೋಣ. ಮೇಡಮ್, ಹೇಗಾಯಿತು ಇವತ್ತಿನ? ನಮಸ್ಕಾರ. ಒಳ್ಳೆಯ ಒಂದು ಆಯೋಜನೆ ಮಾಡಿ ತಾವು ಹೇಳಿದ ಹಾಗೆ ಜಿಲ್ಲಾ ಮಟ್ಟದ ಆಯೋಜನೆ ನಾನು ಬಂದ ಕೂಡಲೇ ಹೇಳಿದ್ದೆ. ಜಿಲ್ಲಾ ಮಟ್ಟದ ಆಯೋಜನೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಇವತ್ತು 17ರ ವೈಮಿತಿಯ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಆಗಿರೋದ್ರಿಂದ ಮಕ್ಕಳಿಗೆ ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಟಿಫಿನ್ ಅಂತೂ ಕಬಡ್ಡಿ ಮಕ್ಕಳಿಗೆ ಬೇಕಾಗುವಂಥದ್ದನ್ನೇ ಇಲ್ಲಿ ನೀಡಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಅಂದರೆ ತೊಂದರೆ ಆಗದ ರೀತಿಯಲ್ಲಿ, ಅಂದರೆ ಫುಡ್ ಇಲ್ಲ ಹಾಗಿಲ್ಲ ಅಂತ ಏನಿಲ್ಲ, ಒಳ್ಳೆಯ ವ್ಯವಸ್ಥೆ ನಮಗೆ ಕರೆಕ್ಟ್ ಟೈಮ್ ಸಿಕ್ಕಿದೆ. ಈಗ ನೋಡ್ತಾ ಇದ್ದೀನಿ, ನಾನು ಸಹ ತಿಂತಾ ಇದ್ದೀನಿ, ನನಗೂ ಸಹ ಕೊಟ್ಟಿದ್ದಾರೆ, ಅದನ್ನೇ ನಾನು ತಿಂತಾ ಇದ್ದೇನೆ. ಹಾಗೆ ಮಕ್ಕಳಿಗೂ ಕೂಡ ಶಿಕ್ಷಕರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾನು ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಸಿಗುವಂಥದ್ದು ಒಂದು ಅಭಿಪ್ರಾಯ, ಅಂದರೆ ಒಳ್ಳೆಯದದು, ಯಾಕಂದರೆ ಸಿಗಲೇಬೇಕು ಎಲ್ಲ ಮಕ್ಕಳಿಗೂ, ಅಂಥ ವ್ಯವಸ್ಥೆ ಇಲ್ಲಿ ಆಗಿದೆ. ತುಂಬ ಖುಷಿಯಾಯಿತು. ಮಕ್ಕಳು ಇಲ್ಲಿ ಕಬಡ್ಡಿ ಆಟವನ್ನು ಆಡಲಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಧನ್ಯವಾದ. ಹೇಳಿ. ಮೊಟ್ಟೆ, ಬಾಳೆಹಣ್ಣು, ಇಡ್ಲಿ, ಚಟ್ನಿ ಎಲ್ಲ ತುಂಬ ಚಂದ ಇತ್ತಲ್ಲ? ಚಾ ಕಾಫಿ ಓಕೆ. ಕರೆಕ್ಟ್ ಟೈಮ್ ಸಿಗ್ತಾ? ಬೇರೆ ಕಡೆಗೆ ಇಲ್ಲಿಗೆ ಡಿಫರೆಂಟ್ ಇತ್ತಲ್ಲ? ಓಕೆ. ತಾಲೂಕು ಮಟ್ಟದಾದರೂ ಕೂಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದ ವ್ಯವಸ್ಥೆಗಳಿದೆ ಅಲ್ಲ? ಓಕೆ. ಥ್ಯಾಂಕ್ಸ್ ಅಣ್ಣ. ಯಾವ ಶಾಲೆ ಅಂತ ಹೇಳಿದ್ದು? ಜೈ ಶ್ರೀರಾಮ ಶಾಲೆ ಕಲ್ಲಡ. ಓಕೆ. ಜೈ ರಾಮ್. ಕ್ರೀಡಾಕೂಟದ ಆಯೋಜನೆ ಒಂದು ನನ್ನ ಪ್ರಕಾರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಆಯೋಜನೆ ಥರ ಫುಡ್ ಎಲ್ಲ ಇತ್ತು. ನೀವೇನು ಹೇಳ್ತೀರಿ? ಏನೆಲ್ಲ ಇತ್ತು? ಸಾಂಬಾರ್, ಮೊಟ್ಟೆ. ಅದೇ ಇಲ್ಲಿ ಏನು ಡಿಫರೆಂಟ್ ಇತ್ತು? ಮೊಟ್ಟೆ ತಿನ್ನೋದವರಿಗೆ ಬಾಳೆಹಣ್ಣು. ಹಾಂ. ಮತ್ತು ಟೈಮಿಂಗ್ಸ್ ಕರೆಕ್ಟ್ ಟೈಮ್ ಸಿಕ್ತು. ಹೊಟ್ಟೆ ಫುಲ್ಲು? ಓಕೆ. ಥ್ಯಾಂಕ್ಸ್ ಅಣ್ಣ. ಯಾವ ಶಾಲೆ ನಿಮ್ಮದು? ಓಕೆ. ನಮಸ್ತೆ. ನಮಸ್ಕಾರ. ನಿಮ್ಮದು ಯಾವ ಶಾಲೆ ಸರ್? ನನ್ನದು ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗಳ ಕೇಪು. ನೀವು ಎಂಥ ಜವಾಬ್ದಾರಿ ಸರ್? ನಾನು ಅಲ್ಲಿ ವಿಜ್ಞಾನ ಶಿಕ್ಷಕ, ಈಗ ಟೀಮ್ ಮ್ಯಾನೇಜರ್ ಆಗಿ ಬಂದಿದ್ದೇನೆ. ಓಕೆ ಸರ್. ಹೇಗೆ ಆಯಿತು ಸರ್ ಇದು ಫುಡ್ಡಿದ ವ್ಯವಸ್ಥೆ? ಡಿಫರೆಂಟ್ ಕಂಡಿತ್ತು ನನಗೆ, ನಿಮಗೆ ಕಂಡಿತ್ತು? ನನಗೆ ಬಹಳ ವ್ಯವಸ್ಥಿತವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಬಂದಂಥ ಎಲ್ಲ ಟೀಮ್ ಮ್ಯಾನೇಜರ್ಗಳಿಗೆ
ದೈಹಿಕ ಶಿಕ್ಷಣ ರೀತಿಯೆಲ್ಲ ಅತ್ಯುತ್ತಮವಾದಂಥ ಒಂದು ಆಹಾರವನ್ನು ಬೆಳಗಿನ ಉಪಹಾರವನ್ನು ಕೊಟ್ಟಿದ್ದಾರೆ. ಅದೇ ಹಿರಿಯರಿಗೆ ಅಂದರೆ ಅಧಿಕಾರಿ ವರ್ಗದವರಿಗೆ ಕುಳಿತುಕೊಂಡು ಒಂದು ತಿಂಡಿ ಮಾಡುವಂಥ ವ್ಯವಸ್ಥೆಯನ್ನು ನಾನು ಚೆನ್ನಾಗಿ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಸಾಕಷ್ಟು ಸ್ಥಳಾವಕಾಶ ಇತ್ತು ಮತ್ತು ಊರವರು ಬಹಳ ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಒಂದು ಪಾತ್ರ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಪೋಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು, ನಾಗರಿಕರು, ಇಲ್ಲಿಯ ಫ್ರೆಂಡ್ಸ್ ಕ್ಲಬ್ನವರು ಎಲ್ಲರೂ ಸೇರಿಕೊಂಡು ತಮ್ಮೂರಲ್ಲಿ ಆಗುವಂಥ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಇವತ್ತಿನ ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಟೋಟಲಿ ವ್ಯವಸ್ಥೆ ಚೆನ್ನಾಗಿದೆ. ಬಾಳೆಹಣ್ಣು, ಮೊಟ್ಟೆ, ಇಡ್ಲಿ ಮತ್ತು ವಡ, ಚಹಾ, ಕಾಫಿ ಎಲ್ಲ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಮಾಡಿ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಸಿರು ನಿಂತರೂ ಹೆಸರು ಮರೆಯದ ಚಿರ ಆಯುಷ್ಯದಾತ ಪರಮ ಪೂಜ್ಯ ನಾರಾಯಣ ಗುರುವರ್ಯರ ನಾಮಧೇಯದೊಂದಿಗೆ ಆರಂಭಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಚೊಚ್ಚಲ ಏಕೈಕ ವಿದ್ಯಾಸಂಸ್ಥೆ ಹೆಗ್ಗಳಿಕೆಯ ಶಿಕ್ಷಣ ಸಂಸ್ಥೆ ನಾರಾಯಣ ಗುರು ವಸತಿ ಶಾಲೆ ಪುಚ್ಚಲಕಟ್ಟೆ. ಸಾಧನೆ ಯಾರ ಮನೆಯ ಅಧಿಕಾರದ ಸ್ವತ್ತಲ್ಲ. ಸಾಧನೆಗೆ ಶ್ರೀಮಂತ ಬಡವ ಎಂಬ ಪರಿಧಿ ಇಲ್ಲ. ಸಾಧನೆ ಯಾವತ್ತು ಶ್ರಮಿಕನ ಪರವಾಗಿ ನಿಲ್ಲುತ್ತೆ ಹೊರತು ಸೋಮಾರಿಯನ್ನು ಹಿಂಬಾಲಿಸುವುದಿಲ್ಲ. ಅಂತಹ ಸಾಧನೆಯ ದಾರಿ ಹಿಡಿದ ಸಾಧಕ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಸಂತೋಷ್ ಕುಮಾರ್ ಸನಿಕ್ ಸರ್ ಇವರು. ಮೋಡದ ಮರೆಯಲ್ಲಿ ಅವಿತು ಕುಳಿತ ನಕ್ಷತ್ರದಂತೆ ಸಾಧನೆ ಎಷ್ಟಿದ್ದರೂ ಮರೆಯಲ್ಲಿ ಕಾಣ ಸಿಗದ ಅಪ್ರತಿಮ ನಿಸ್ವಾರ್ಥ ಸೇವೆಯ ಸಾಧಕ. ಹುಟ್ಟು ಹೇಗಿದ್ದರೂ ಪರವಾಗಿಲ್ಲ, ಜೀವನ ಮಾತ್ರ ಸಾಧನೆಯ ದಾರಿಯಲ್ಲಿ ಸೃಷ್ಟಿಯಾಗುವ ಹೊಸ ಇತಿಹಾಸಕ್ಕೆ ಕಾರಣವಾಗಬೇಕು. ಆ ರೀತಿಯ ಸಾಧನೆಯ ಹಾದಿಯನ್ನು ಹಿಡಿದು ನಡೆಯಬೇಕು. ಕಠಿಣವಾದ ಪರಿಶ್ರಮ ಹೇಗಿರಬೇಕೆಂದರೆ ನಿರಂತರವಾದ ತಪಸ್ಸಿನಂತಿರಬೇಕು. ಅದಕ್ಕೆ ಸಿಗುವ ಬಹುಮಾನ ಯಾವ ರೀತಿಯದ್ದು ಎಂದರೆ ಯಾವತ್ತು ನಮ್ಮ ಹೆಸರು ಮಾಸದಂತಿರಬೇಕು. ಅಂತಹ ಶ್ರಮ ನಮ್ಮದಾಗಿರಬೇಕು. ಇದೇ ರೀತಿಯ ಸಾಧನೆಯ ದಾರಿ ಹಿಡಿದು ಮುನ್ನಡೆಯುತ್ತಿರುವವರೇ ಶ್ರೀ ನಾರಾಯಣ ಗುರು ವಸತಿ ಶಾಲೆ ಪುಚ್ಚಲಕಟ್ಟೆ. ಈ ವಿದ್ಯಾಸಂಸ್ಥೆಯ ನೇತೃತ್ವದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂಟ್ವಾಳ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂಗಳೂರು, ನಾರಾಯಣ ಗುರು ವಸತಿ ಶಾಲೆ ಪುಚ್ಚಲಕಟ್ಟೆ ಪಿರಂದಬೆಟ್ಟು ಬಂಟ್ವಾಳ ಇದರ ಸಹಯೋಗದೊಂದಿಗೆ ತಾಲೂಕು ಮಟ್ಟದ 17ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಲ್ಲವೇ ಪ್ರತಿ ಕಾರ್ಯಕ್ರಮಗೊಂದು ಮುನ್ನುಡಿ. ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬಾಳಿಗದುವೆ ವಾಸ್ತವ್ಯತೆಯ ಕೈಗನ್ನಡಿ. ಬರೆದೇ ಬಿಡೋಣ ಶುಭಾರಂಭದ ಶುಭ ನುಡಿ. ಪ್ರಕೃತಿಗೆ ಕೈ ಮುಗಿದು ದೇವರನ್ನು ಕಂಡ ಅಚಲ ನಂಬಿಕೆ ನಮ್ಮದು. ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕಾದರೆ ಭಗವಂತನ ಸ್ತುತಿ ಅತ್ಯಗತ್ಯ. ಇದೀಗ ಪ್ರಾರ್ಥನೆಯೊಂದಿಗೆ ನಮ್ಮ ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ನಮ್ಮ ನಾರಾಯಣ ಗುರು ವಸತಿ ಶಾಲೆಯ ವಿದ್ಯಾರ್ಥಿಗಳು. ಗೌರಿ ನಂದನ ಗಜಾನನ ಹೇ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಹೇ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಭಗವಂತನನ್ನು ಸ್ತುತಿಸಿದ ತಮಗಿದು ಧನ್ಯವಾದವನ್ನು ಅರ್ಪಿಸುತ್ತಾ ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ. ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿಯೇ ಸ್ವಾಗತದ ಮುನ್ನುಡಿಯ ಗೀತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿಯೇ ಸ್ವಾಗತದ ಮುನ್ನುಡಿಯ ಗೀತೆ. ಇದೀಗ ಬಂದಿರುವ ಸರ್ವ ಅತಿಥಿವರ್ಯರನ್ನು, ಅದೇ ರೀತಿ ಇಲ್ಲಿ ನಡೆದಿರುವ ಸರ್ವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಈ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತಿಸಲಿದ್ದಾರೆ. ನಾರಾಯಣ ಗುರು ವಿದ್ಯಾಸಂಸ್ಥೆಯ ಮುಖೇನ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅಕ್ಷರದ ಬೀಜವನ್ನು ಬಿತ್ತಿದ ಸಾಹುಕಾರ, ವಿದ್ಯಾಸಂಸ್ಥೆಯ ಸಾಧನೆಯ ಕನಸನ್ನು ಹೊತ್ತಂತಹ ಸಾಹುಕಾರ, ಈ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಚಾರ್ಯರಾಗಿರುವಂತಹ ಶ್ರೀಯುತ ಸಂತೋಷ್ ಸನಿಲ್ ಸರ್ ಇವರು ಪ್ರಾಸ್ತಾವಿಕ ಮಾತಿನೊಂದಿಗೆ ಸರ್ವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಈ ಬಂಗ್ಲೆ ಮೈದಾನದಲ್ಲಿ
ಸಮ್ಮಿಳಿತಗೊಂಡಂಥ ಎಲ್ಲ ಕಬಡ್ಡಿ ಮನಸ್ಸುಗಳಿಗೆ ಮೊಟ್ಟ ಮೊದಲನೇದಾಗಿ ನಾರಾಯಣಗುರು ಸಮಸ್ತ ನಾರಾಯಣಗುರು ವಸತಿ ಶಾಲಾ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹುಶಃ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇವಲ ಒಂದೇ ಒಂದು ಶಾಲೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಆ ನಾರಾಯಣಗುರು ವಸತಿ ಶಾಲೆ ಪೂಂಜಾಲಕಟ್ಟೆಗೆ ಬಂದಂಥ ಒಂದು ಸಂದರ್ಭ, ಬಹುಶಃ ಈ ಭಾಗದ ಸಂಸದರು, ಆಗಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಈ ಭಾಗದ ಶಾಸಕರು, ಅದೇ ರೀತಿ ಇವತ್ತು ವೇದಿಕೆಯಲ್ಲಿ ಇರುವಂತಹ ಸನ್ಮಾನ್ಯ ದುರ್ಗಪ್ಪ ಬಗೇರರ ಆ ಶ್ರಮದ ಫಲವಾಗಿ ಆ ಜಿಲ್ಲೆಗೆ ಮಂಜೂರಾದಂಥ ಏಕೈಕ ನಾರಾಯಣಗುರು ವಸತಿ ಶಾಲೆ ಪೂಂಜಾಲಕಟ್ಟೆಗೆ ಬರುತ್ತೆ. ಆ ಪೂಂಜಾಲಕಟ್ಟೆಯಲ್ಲಿ 2022ರಲ್ಲಿ ಆರಂಭಗೊಂಡಂತ ಈ ಶಾಲೆ 3 ವರ್ಷದಲ್ಲಿ ಇದೀಗ 3 ವರ್ಷವನ್ನ ಪೂರೈಸಿ 4ನೇ ವರ್ಷಕ್ಕೆ ಕಾಲಿಟ್ಟಂತ ಈ ಶುಭ ಸಂದರ್ಭದಲ್ಲಿ ಇವತ್ತು ಶಾಲಾ ಶಿಕ್ಷಣ ಇಲಾಖೆ ನಮಗೆ ನೀಡಿದಂತಹ ಈ 17ರ ವಯೋಮಾನದ ಕಬಡ್ಡಿ ಪಂದ್ಯಾಟದ ಆಯೋಜನೆಯ ಜವಾಬ್ದಾರಿಯನ್ನ ನೀಡಿದಾಗ ಇದು ಇಲಾಖೆ ನೀಡಿದ ಜವಾಬ್ದಾರಿ ಅಲ್ಲ, ನಮ್ಮ ಪಾಲಿಗೆ ಒದಗಿದ ಸುಯೋಗ ಅಂತೇಳಿ ತಿಳ್ಕೊಂಡು ನಮ್ಮ ಇಡೀ ಕುಟುಂಬ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಪಣತೊಟ್ಟಿ ನಿಂತಂತ ಈ ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ ನಮ್ಮ ಹೆಮ್ಮೆಯ ಪಿಲಾತಬೆಟ್ಟು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಾರದಕ್ಕನವರು. ಇವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೆಮ್ಮೆಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಇವರಿಗೆ ಶ್ರೀಮತಿ ಪ್ರಮೀಳಾ ಶಿಕ್ಷಕರು ದಯವಿಟ್ಟು ಶಾಲನ್ನು ಓದಿಸಿ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರದ ಬೀಳಿಯ ಅಡಿಗೆಯನ್ನು ನೀಡುವುದರ ಮುಖೇನ ತುಂಬುವುದರಿಂದ ಸ್ವಾಗತಿಸಲು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿರುವವರು ಈ ಭಾಗದ ಮಹಾನ್ ಜನನಾಯಕ, ಜನಪ್ರಿಯ ನಾಯಕ. ಎಲ್ಲ ಈ ಒಂದು ಕಬಡ್ಡಿ ಅಂದ್ರೆ ಈ ಭಾಗದಲ್ಲಿ ಮತ್ತೊಂದು ಹೆಸರೇ ಅದು ತುಂಗಪ್ಪ ಬಂಗೇರರದು. ಅಂತಹ ಅವರ ಸಾರಥ್ಯದಲ್ಲಿ ಇವತ್ತು ಈ ಒಂದು ಮ್ಯಾಟ್ ಕಬಡ್ಡಿ ಕೂಡ ನಡೀತಾ ಇದೆ ಅನ್ನೋದರ ತಪ್ಪಾಗಿಲ್ಲ. ನಾರಾಯಣಗುರು ವಸತಿ ಶಾಲೆಯನ್ನ ತರಿಸಿ ಅದರ ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ ಇದ್ದು ಇವತ್ತಿಗೂ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಸಾಧನೆಯ ಮೇಲೆ ಸಾಧನೆಯನ್ನ ಮಾಡಲಿಕ್ಕೆ ನಮಗೆ ಪ್ರೇರಣೆಯಾಗಿರ್ತಕ್ಕಂತಹ ಸನ್ಮಾನ್ಯ ತುಂಗಪ್ಪ ಬಂಗೇರರು ಕೃಷಿ ಪತ್ತಿನ ಸಹಕಾರಿ ಸಂಘ ಪಿಲಾತಬೆಟ್ಟಿದರ ಅಧ್ಯಕ್ಷರ ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಅವರನ್ನ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. ಗೌರವಾನ್ವಿತರಿಗೆ ಶ್ರೀಯುತ ಕಿಶೋರ್ ನಾರಾಯಣಗುರು ವಸತಿ ಶಾಲೆಯ ಶಿಕ್ಷಕರಾಗಿರುವಂತಹ ಕಿಶೋರ್ ಸರ್ ಇವರು ಶಾಲು ಹೊದಿಸಿ ಅಡಿಕೆ ವೀಳ್ಯವನ್ನು ನೀಡುವುದರ ಮುಖೇನ ತುಂಬ ಹೃದಯದಿಂದ ಸ್ವಾಗತಿಸಲು ಕೇಳಿಕೊಳ್ತಿದ್ದೇನೆ. ನಮ್ಮನ್ನ ಆಶೀರ್ವದಿಸುತ್ತಾ, ನಮ್ಮ ಮಕ್ಕಳಿಗೆ ಆಶೀರ್ವದಿಸುತ್ತಾ ಇವತ್ತಿನ ದಿನ ಈ ಒಂದು ಕ್ರೀಡಾಂಗಣದ ಉದ್ಘಾಟನೆಗಾಗಿ ನಮ್ಮೊಂದಿಗಿರ್ತಕ್ಕಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಶಾಂತಿಯವರು, ಆದಿಗುರು ದತ್ತಾಸಾಯಿ ಕ್ಷೇತ್ರ ಬಸವನಗುಡಿ ಇಲ್ಲಿನ ಧರ್ಮದರ್ಶಿಗಳು ನಮ್ಮೊಂದಿಗಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಶಾಲು ಹೊದಿಸಿ ಅಡಿಕೆ ವೀಳ್ಯವನ್ನು ನೀಡುವುದರ ಮುಖೇನ ಪೂಜ್ಯರನ್ನು ಪ್ರೀತಿಪೂರ್ವಕ ಸ್ವಾಗತಿಸಲು ಕೇಳಿಕೊಳ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ಸಂಘಟಿಸುವಲ್ಲಿ ನಮ್ಮೊಂದಿಗೆ ಇರುವಂತವರು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರು ಸಾಮಾನ್ಯ ಆಶಾ ನಾಯ್ಕ್ ಮೇಡಮ್ ಅವರು. ಬಹುಶಃ ನಮ್ಮೆಲ್ಲರಿಗೂ ಹುರಿದುಂಬಿಸುತ್ತಾ ನಮ್ಮನ್ನ ಉತ್ತಮವಾಗಿ ಸಂಘಟಿಸುವಲ್ಲಿ ನಮ್ಮ ಜೊತೆಗಿರುವಂತಹ ಆಶಾ ನಾಯ್ಕ್ ಮೇಡಮ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇವರನ್ನು ಆಶ್ರಿತ ಇವರು ಶಿಕ್ಷಕರಾಗಿರುವಂತಹ ನಾರಾಯಣಗುರು ವಸತಿ ಶಾಲೆಯ ಶಿಕ್ಷಕರು ಆಶ್ರಿತ ಇವರು ಶಾಲು ಹೊದಿಸಿ ಸ್ವಾಗತಿಸಲು ಕೇಳಿಕೊಳ್ಳುವುದು. ಅದೇ ರೀತಿ ವೇದಿಕೆಯಲ್ಲಿ
ಈ ಪಿಲಾತಬೆಟ್ಟು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಪ್ರಸ್ತುತ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮದ ಹಿಂದೆ ನಿಂತು ನಮ್ಮನ್ನ ಪ್ರೇರೇಪಿಸುತ್ತಿರತಕ್ಕಂತಹ ನನ್ನ ಪ್ರೀತಿಯ ಸಹೋದರಿ ಅಶ್ವಿನಿ ಪುಷ್ಪಾನಂದ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಇವರನ್ನು ಶಶಿಕಲಾ ಮೇಡಮ್ ನಾರಾಯಣಗುರು ವಸತಿ ಶಾಲೆಯ ಕ್ರೀಡಾ ಶಿಕ್ಷಕಿ ಶಶಿಕಲಾ ಮೇಡಮ್ ಅವರು ಸ್ವಾಗತಿಸಬೇಕು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲ ಕಾರ್ಯಕ್ರಮದ ಹಿಂದಿರುವಂತಹ ಪ್ರೇರಕ ಶಕ್ತಿ ಶ್ರೀಮತಿ ಪುಷ್ಪಲತಾ ಮೋಹನ್, ಗ್ರಾಮ ಪಂಚಾಯತ್ ಸದಸ್ಯರು ಪಿಲಾತಬೆಟ್ಟು, ಇವರು ಕೂಡ ಇಂದು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಇವರು ಕೂಡ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಇವರನ್ನು ಪ್ರವೀಣ ಮೇಡಮ್ ಶಿಕ್ಷಕರಾಗಿರುವಂತಹ ಶ್ರೀಮತಿ ಪ್ರವೀಣ ಮೇಡಮ್ ಇವರು ಸ್ವಾಗತಿಸಬೇಕು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಪಿಲಾತಬೆಟ್ಟು ಗ್ರಾಮ ಪಂಚಾಯತಿನ ಇನ್ನೊಬ್ಬರು ಸದಸ್ಯರು ನಮ್ಮೆಲ್ಲ ಕಾರ್ಯಕ್ರಮದ ಹಿಂದಿರ್ತಕ್ಕಂಥ ವಿಶೇಷವಾಗಿ ನಮಗೆ ಪ್ರೇರೇಪಣೆ ಕೊಡಿಸುತ್ತಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೆಗ್ಡೆ ಸರ್, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾರೆ. ಶ್ರೀಯುತ ರತನ್ ಇವರು, ಹೇಮಂತಣ್ಣ ಬನ್ನಿ. ಶ್ರೀಯುತ ಹೇಮಂತ್ ಇವರು ಸ್ವಾಗತಿಸಬೇಕು ಕೇಳಿಕೊಳ್ತಿದ್ದೇನೆ. ಇನ್ನು ಕೆಲವೇ ಹೊತ್ತಲ್ಲಿ ನಮ್ಮ ಈ ಕ್ರೀಡಾಕೂಟದ ಈ ಕಬಡ್ಡಿ ಪಂದ್ಯಾಟದ ಟ್ರೋಫಿ ಅನಾವರಣ ಆಗ್ಲಿಕ್ಕಿದೆ. ಬಹಳ ಸುಂದರವಾದಂತ ಈ ಟ್ರೋಫಿಯನ್ನ ನಮಗೆ ನೀಡಿದವರು ಶ್ರೀಯುತ ನೆಲ್ವಿಸ್ಟರ್ ಪಿಂಟೂರ್ ಅವರು, ಪಿಲಾತಬೆಟ್ಟು ಗ್ರಾಮ ಪಂಚಾಯತಿನ ಸದಸ್ಯರು. ಅದೇ ರೀತಿ ಎದುರುಗಡೆ ಕೂತಂತ ಎಲ್ಲ ತಂಡಗಳಿಗೆ ಒಂದು ಶುಭ ಸುದ್ದಿ ಇದೆ. ತಮಗೆಲ್ಲರಿಗೂ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ಟ್ರೋಫಿಯನ್ನು ಕೂಡ ಈ ಕ್ರೀಡಾಕೂಟದಲ್ಲಿ ನೀಡಲಾಗ್ತಾ ಇದೆ. ಆದ್ರಿಂದ ಈ ಕ್ರೀಡಾಕೂಟಕ್ಕೆ ಬೇಕಾದಂತ ಈ ಎಲ್ಲ ಬಹುಮಾನವನ್ನು ನೀಡಿದವರು ನೆಲ್ವಿಸ್ಟರ್ ಪಿಂಟೂರ್ ಅವರು. ತಮ್ಮೆಲ್ಲರ ಕರತಾಡನದ ಚಪ್ಪಾಳೆಯ ಮುಖಾಂತರವನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾರೆ. ಶ್ರೀಯುತ ವೆಂಕಟೇಶ್ ಅವರು ಸ್ವಾಗತಿಸಿ ಅದಕ್ಕೆ ಅವರಿಗೆ ಸ್ವಾಗತಿಸಬೇಕು ಕೇಳಿಕೊಳ್ತಿದ್ದೇನೆ. ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಬಂದ್ರೆ ಅದು ನಮ್ಮ ಇಡೀ ಕಬಡ್ಡಿಯಲ್ಲಿ ಚಿರಪರಿಚಿತವಾದಂಥದ್ದು. ಇದರ ಬೆನ್ನೆಲುಬಾಗಿರ್ತಕ್ಕಂಥ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಹಮೀದ್ ರವರು ನಮ್ಮೊಂದಿಗಿದ್ದಾರೆ. ಇಡೀ ಸ್ವಸ್ತಿಕ್ ಕುಟುಂಬದ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾರೆ. ಶ್ರೀಯುತ ಪೂರ್ಣೇಶ್ ಅವರು ಸ್ವಾಗತಿಸಿ ಅಡಿಕೆ ಬೀಜವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ನಮ್ಮ ನಾರಾಯಣಗುರು ವಸತಿ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ ನಮಗೆ ಬಹಳಷ್ಟು ಪ್ರೇರಣೆಯನ್ನು ನೀಡ್ತಾ ಇದ್ದಂತಹ ಜಯರಾಮ್ ಸರ್ ನಮ್ಮೊಂದಿಗಿದ್ದಾರೆ. ಬಹುಶಃ ಅವರನ್ನು ಇವತ್ತು ವೇದಿಕೆಯಲ್ಲಿ ನೋಡಲಿಕ್ಕೆ ನಮ್ಮೆಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ. ಅದರಿಂದ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ದೇವದಾಸ್ ಇವರು ಶಾಲೆ ಹೊದಿಸಿ ಸ್ವಾಗತಿಸಬೇಕು ಕೇಳಿಕೊಳ್ತಿದ್ದೇನೆ. ನಮ್ಮವರೇ ಆಗಿರ್ತಕ್ಕಂತಹ ಅಧ್ಯಾಪಕರ ಸಹಕಾರಿ ಸಂಘ ವಿಟ್ಲ ಇದರ ಉಪಾಧ್ಯಕ್ಷರು ಹೌದು. ಅದೇ ರೀತಿ ಈ ಒಂದು ನಮ್ಮ ವಾಮನ್ ಪದವಿ ವಲಯದ ನೋಡಲ್ ಆಗಿರ್ತಕ್ಕಂಥವರು ಹೌದು. ನಮ್ಮೆಲ್ಲ ಕಾರ್ಯಕ್ರಮದ ಹಿಂದಿರ್ತಕ್ಕಂಥ ಶಕ್ತಿ ಪ್ರತಿ ಬಾರಿಯೂ ನಮ್ಮನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸುತ್ತಾ ನಾರಾಯಣಗುರು ವಿದ್ಯಾರ್ಥಿಗಳ ಪಾಲಿಗೆ ಬಹಳಷ್ಟು ಮೆಚ್ಚಿನ ತೀರ್ಪುಗಾರರು ಹೌದು. ಶ್ರೀಯುತ ನವೀನ್ PS ಸರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾರೆ. ಶ್ರೀಯುತ ದೀಪಕ್ ಇವರು ಶಾಲೆ ಹೊದಿಸಿ ಅಡಿಕೆ ಬೀಜವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಗ್ರೇಡ್ 1 ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ರಸಾದ್ ರೈ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನವೀನ್ ಇವರು ಶಾಲೆ ಹೊದಿಸಿ ಸ್ವಾಗತಿಸಬೇಕಾಗಿ ಇನ್ನೊಬ್ಬರು ವೇದಿಕೆಯಲ್ಲಿರುವಂತವರು ಸುಬ್ರಹ್ಮಣ್ಯ ಬನ್ನಿ. ವೇದಿಕೆಯಲ್ಲಿ ಇನ್ನೋರ್ವ ಇರುವವರು ನಮ್ಮ
ನಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂತಹ ಚಿನ್ನಪ್ಪ ಸರ್ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾಗಿರುವಂಥವರು ಬಹುಶಃ ವಾಮತ್ವದ ವಲಯದಲ್ಲಿ ಬಹಳಷ್ಟು ಚಿರಪರಿಚಿತರು. ಅದರಲ್ಲೂ ನಮ್ಮ ನಾರಾಯಣಗುರು ವಸತಿ ಶಾಲಾ ವಿದ್ಯಾರ್ಥಿಗಳ ಪಾಲಿನ ಅತ್ಯುತ್ತಮ ತೀರ್ಪುಗಾರರೇ ಹೆಸರುವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಚಿನ್ನಪ್ಪ ಸರ್ ಇವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಅದೇ ರೀತಿ ವೇದಿಕೆಯಲ್ಲಿ ಈ ಒಂದು ಕ್ರೀಡಾಕೂಟಗಳ ಮೂಲಕ ಅನೇಕ ಕ್ರೀಡಾಪಟುಗಳನ್ನ ಈ ಒಂದು ಸಮಾಜಕ್ಕೆ ನೀಡುತ್ತಿರತಕ್ಕಂತಹ ಅತ್ಯುತ್ತಮ ತೀರ್ಪುಗಾರರು ಸನ್ಮಾನ್ಯ ವಿದ್ಯಾಶಂಕರ್ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಬಹುಶಃ ನಾವೆಲ್ಲ ಸಣ್ಣವರಿರುವಾಗ ಅವರೆಲ್ಲ ನಮ್ಮ ಅಲ್ಲಿಪಾದೆ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಬಂದು ತೀರ್ಪನ್ನ ನೀಡ್ತಾ ಇದ್ರು. ನಾನು ಅವಾಗ ಚಡ್ಡಿ ಹಾಕೊಂಡು ಆ ಕಡೆ ಹೋಗ್ತಾ ಇದ್ದೆ. ಇವತ್ತು ನಿಮ್ಮನ್ನು ಸ್ವಾಗತಿಸುವಂತಹ ಒಂದು ಮಹಾನ್ ಜವಾಬ್ದಾರಿ ನನ್ನ ಮುಂದಿದೆ. ವಿಜಯಶಂಕರ್ ಸರ್ ನಮ್ಮ ಶಾಲೆಯ ವಿದ್ಯಾರ್ಥಿ ಕ್ರೀಡಾಪಟುಗಳಿಗೆ ಸದಾ ಪ್ರೋತ್ಸಾಹ ಕೊಡ್ತಾ ಇರೋರು ತಮ್ಮನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಬಹುಶಃ ವಿಕ್ರ ವಲಯದ ಕೋಟಿ ಚೆನ್ನೈನಲ್ಲಿ ಕರೆಸಲ್ಪಟ್ಟವರಲ್ಲಿ ಇನ್ನೊಬ್ಬರು ಸುರೇಶ್ ಸರ್ ಅವರು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರವರು. ಅವರು ಕೂಡ ತೀರ್ಪುಗಾರಿಕೆಯಲ್ಲಿ ಬಹಳ ಅತ್ಯುನ್ನತ ಒಂದು ಹೆಸರನ್ನ ಮಾಡಿದಂತಹ ನಮ್ಮ ಸುರೇಶ್ ಸರ್ ಇದರ ವೇದಿಕೆಯಲ್ಲಿ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾರೆ. ವಿದ್ಯಾಸಂಸ್ಥೆಯ ಶಿಕ್ಷಕರು ಶ್ರೀಯುತ ಕಿಶೋರ್ ಸರ್ ಇವರು ಶಾಲು ಹೊದಿಸಿ ಗೌರವಿಸಬೇಕು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ರೈ ಅವರಿದ್ದಾರೆ. ನಿನ್ನೆ ತಾನೇ ಇಡೀ ದೈಹಿಕ ಶಿಕ್ಷಕರ ಸಂಘಕ್ಕೆ ಬಹಳ ಸಂತೋಷದ ಸುದ್ದಿಯನ್ನು ಅವರು ಕೊಟ್ಟಿದ್ದಾರೆ. ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಿನ್ನೆ ಗಳಿಸಿ ನಮ್ಮ ತಾಲೂಕಿಗೆ ಹೆಮ್ಮೆಯನ್ನು ತಂದಿರ್ತಕ್ಕಂಥ ಜಗದೀಶ್ ರೈ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಶ್ರೀಯುತ ಸುಬ್ರಹ್ಮಣ್ಯ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಕೇಳಿಕೊಳ್ತಿದ್ದೇನೆ. ಈ ವೇದಿಕೆ ಇನ್ನೊಂದು ಬಹಳ ಅಪರೂಪದ ಸಮ್ಮಿಲನಕ್ಕೆ ಜೊತೆಯಾಗ್ತಾ ಇದೆ. ಇದು ಏನು ಅಂತ ಕೇಳಿದ್ರೆ ವೇದಿಕೆಯಲ್ಲಿರುವವರು ಶ್ರೀಮತಿ ವಿನೋದ ರೋಹಿನಾಥ್ ಭಟ್ರೋಡಿ. ಇವರು ನನ್ನ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರು. ಬಹುಶಃ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ಮೊನ್ನೆ ತಾನೇ ನಮ್ಮ ಪರ್ಲಾದಲ್ಲಿ ಖೋ ಪಂದ್ಯಾಟ ನಡೆಯಿತು. ಆ ಖೋ ಪಂದ್ಯಾಟದಲ್ಲಿ ನನ್ನ ನಾರಾಯಣಗುರು ಎರಡೂ ತಂಡಗಳು ಕೂಡ ವಲಯವನ್ನ ಗೆದ್ದು ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ನನಗೆ ನೆನಪಾದದ್ದು ವಿನೋದ ಟೀಚರ್ ನಮ್ಮನ್ನ ಅದೇ ತರ ಗ್ರೌಂಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನ ಖೋ ಆಡಿಸಿ ಇವತ್ತು ನಮ್ಮನ್ನ ಕ್ರೀಡಾಪಟುಗಳನ್ನಾಗಿ ಮಾಡಿ ಇಂಥ ಕ್ರೀಡಾಪಟುಗಳನ್ನಾಗಿ ಅವರನ್ನ ಮತ್ತೆ ವಿದ್ಯಾರ್ಥಿಗಳನ್ನ ರೂಪಿಸುವಲ್ಲಿ ನಮಗೆ ಆದರ್ಶವಾಗಿರ್ತಕ್ಕಂಥವರು ನನ್ನ ವಿದ್ಯಾಗುರುಗಳಾದಂತ ವಿನೋದ ಟೀಚರ್ ಅವರು ಮೊನ್ನೆ ತಾನೇ ಜೂನ್ ತಿಂಗಳಲ್ಲಿ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ. ಅವರು ಇವತ್ತಿದ್ದಾರೆ. ಅವರಿಗೆ ವಿಶೇಷವಾದಂತಹ ಗೌರವಾಭಿನಂದನೆಯನ್ನ ನನ್ನ ಮೂಲಕ ಈ ವೇದಿಕೆಯಲ್ಲಿ ಸಲ್ಲಿಕ್ಕಿದೆ. ಆದ್ರಿಂದ ಇದು ನನಗೂ ಹೆಮ್ಮೆಯ ಕ್ಷಣ, ನನ್ನ ವಿದ್ಯಾರ್ಥಿಗಳಿಗೂ ಒಂದು ಮಾದರಿ ಹೆಮ್ಮೆಯ ಕ್ಷಣ. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರುಗಳು, ಟೀಮ್ ಮ್ಯಾನೇಜರ್ಗಳು, ಸಹ ಶಿಕ್ಷಕರುಗಳು, ಮುಖ್ಯೋಪಾಧ್ಯಾಯರುಗಳು, ಪ್ರಾಂಶುಪಾಲರುಗಳು, ಅದೇ ರೀತಿ ವಿವಿಧ ಸಂಘಟನೆಯ ಸದಸ್ಯರುಗಳು, ಸಮಾಜ ಸೇವಕರುಗಳು, ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರುಗಳು, ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಬಿನ ವಿವಿಧ ಪದಾಧಿಕಾರಿಗಳು, ಅದೇ ರೀತಿ 20 ಶಾಲೆಗಳಿಂದ ಬಂದಂತ ಕ್ರೀಡಾಪಟುಗಳು, ಅದೇ ರೀತಿ ಸಾರ್ವಜನಿಕ ಬಂಧುಗಳು, ಇವರೆಲ್ಲರಿಗೂ ಕೂಡ ಅದೇ ರೀತಿ ಅಮೈಚೂರಿನಿಂದ ಬಂದಿರತಕ್ಕಂಥ ತೀರ್ಪುಗಾರರು, ಬಂಟ್ವಾಳ ಹಾಗೂ ಬೆಳ್ತಂಗಡಿಯ ಅಮೈಚೂರಿನ ವಿವಿಧ ಸಂಘಟನೆಗಳಿಗೆ, ಅದೇ ರೀತಿ ದೈಹಿಕ ಶಿಕ್ಷಕರುಗಳಿಗೆ, ಇವತ್ತು ತೀರ್ಪುಗಾರಿಕೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ತೀರ್ಪುಗಾರ ಸಹೋದರ ಸಹೋದರಿಯರಿಗೆ ಕೂಡ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ
ಬಂದಂತಹ ಎಲ್ಲರಿಗೂ ಕೂಡ ಈ ಸ್ವಾಗತವನ್ನು ಕೋರುತ್ತಾ ನಾನು ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಬಂದಿರುವ ಅತಿಥಿಗಳಿಗೆ ನೆರೆದಿರುವ ಸರ್ವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿದ ಈ ವಿದ್ಯಾಸಂಸ್ಥೆಯ ಸಕಲ ಚಟುವಟಿಕೆಗಳ ಬೆನ್ನೆಲುಬು ರೂವಾರಿ ಅಕ್ಷರದ ಬೀಜವನ್ನು ಬಿತ್ತಿದ ಸಾಹುಕಾರ ಶ್ರೀಯುತ ಸಂತೋಷ್ ಕುಮಾರ್ ಸಲೀಂ ಸರ್, ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ ಸರ್. ಅದೇ ರೀತಿ ಶ್ರೀಯುತ ಹೇಮಂತ್ ಇವರು ಶಾಲು ಹೊದಿಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಇವರನ್ನು ಶ್ರೀಯುತ ಹೇಮಂತ್ ಇವರು ಸ್ವಾಗತಿಸಬೇಕು ಕೇಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುತ್ತಾ ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನೆಲೆಯೊಳಗಡೆ ಮಾತನಾಡಲಿಕ್ಕಿದ್ದಾರೆ ನಮ್ಮ ಬಂಟ್ವಾಳ ತಾಲೂಕಿನ ಕ್ರೀಡಾಧಿಕಾರಿಗಳು ಶ್ರೀಮತಿ ಆಶಾ ನಾಯಕ್ ಮೇಡಮ್. ತಮಗಿದು ಪ್ರಾಸ್ತಾವಿಕ ನುಡಿಗಳಿಗಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಆತ್ಮೀಯರೇ, ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಬಂಟ್ವಾಳ ಹಾಗೂ ನಾರಾಯಣ ಗುರು ವಸತಿ ಶಾಲೆ ಪುಂಜಾಲಕಟ್ಟೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ 17ರ ವಯೋಮಿತಿಯ ಬಾಲಕ ಬಾಲಕಿಯರ ಬಂಟ್ವಾಳ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಇವತ್ತು ಇಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಈ ಒಂದು ಗ್ರಾಮದ ಪ್ರಥಮ ಪ್ರಜೆ, ಈ ಗ್ರಾಮದ ಅಧ್ಯಕ್ಷರೇ, ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುತ್ತಿರುವಂಥ ಮಾನ್ಯ ತುಂಗಪ್ಪ ಬಂಗೇರರು, ಮಾಜಿ ಜಿಲ್ಲಾ ಉಪಾಧ್ಯಕ್ಷರು ಕೂಡ, ಹಾಗೂ ಈ ಒಂದು ಪುಂಜಾಲಕಟ್ಟೆ ಕ್ಷೇತ್ರದಲ್ಲಿ ಕಬಡ್ಡಿಯನ್ನು ಉನ್ನತ ಸ್ತರಕ್ಕೆ ಏರಿಸಿದಂತಹ ಮಹನೀಯರು, ಹಾಗೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗ್ರಾಮದ ಪದಾಧಿಕಾರಿಗಳೇ, ಹಾಗೆ ನನಗೆ ತುಂಬ ಎಲ್ಲ ಕ್ರೀಡಾ ಚಟುವಟಿಕೆಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು, ಯಾಕಂದರೆ ವಲಯ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದ ಎಲ್ಲ ಕ್ರೀಡೆಗಳನ್ನು ಸುಸೂತ್ರವಾಗಿ ನಡೆಸಿ ನನಗೆ ಸಹಕಾರವನ್ನು ಕೊಡ್ತಾ ಇರುವಂಥವರು ನನ್ನ ಎಲ್ಲ ದಲಿತ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು, ಹಾಗೆ ಈ ಒಂದು ಪ್ರಾಥಮಿಕ ಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಜಯರಾಮನ್ ಸರನ್ನು ನನಗೆ ಮರೆಯಲಿಕ್ಕಿಲ್ಲ. ಯಾಕೆ ಹೇಳಿದರೆ ಅವರು ಎಲ್ಲ ರೀತಿಯಲ್ಲಿ ನನಗೆ ಪ್ರಾರಂಭದಿಂದಲೂ ಸಹಕಾರವನ್ನು ಕೊಟ್ಟು ಈ ಒಂದು ವಾಮದ ಪದವಿ ಕ್ಷೇತ್ರ ಆಗಲಿ ಎಲ್ಲ ತಾಲೂಕು ಮಟ್ಟದ ಕ್ರೀಡೆಗಳನ್ನು ನೆರವೇರಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇಲ್ಲಿ ನಾನು ಎಲ್ಲ ಸಂಘದವರನ್ನು ಕೂಡ ಸ್ಮರಿಸುತ್ತಿದೆ. ನಮ್ಮ ಚಿನ್ನಪ್ಪ ಸರ್ ಆಗಲಿ, ಶಿವಪ್ರಸಾದ್ ಸರ್ ಆಗಲಿ, ತುಂಬೆ ಸರ್, ಹಾಗೆ ವಿದ್ಯಾಶಂಕರ್, ಸುರೇಶ್ ಸರ್, ಹಾಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಇವರೆಲ್ಲರೂ ಸಂಘದ ಪದಾಧಿಕಾರಿಗಳ ನೆಲೆಯಲ್ಲಿ ಅಲ್ಲದಿದ್ದರೂ ನನ್ನ ಸಹಾನುವರ್ತಿಯಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಿಕ್ಕೆ ನನಗೆ ಹೆಸರು ಹೇಳಿದ್ದು ಸಂತೋಷ್ ಸರ್ ಅದನ್ನು ಈ ತಾಲೂಕು ಮಟ್ಟದ ಕ್ರೀಡೆಯನ್ನು ಮಾಡ್ತಾರೆ ಎನ್ನುವಂಥದ್ದಾಗಿ. ಅವರ ಪರಿಚಯ ನನಗಿಲ್ಲದಿದ್ದರೂ ಅವರ ಹೆಸರನ್ನು ನಾನು 100 ಬಾರಿ ಹೇಳಿದ್ದೆ. ನಂತರ ನನಗೆ ಒಂದು ಪಂದ್ಯಾಟದಲ್ಲಿ ಅವರನ್ನು ಪರಿಚಯಿಸಿದ್ದು. ಆದರೆ ನಾನಿಲ್ಲಿ ಹೇಳಲಿಕ್ಕೆ ವಾಮನ ಮೂರ್ತಿಯಾದರೂ ಅವರ ಹೆಸರು ಏನು ಹೇಳಿದರೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಎಲ್ಲರೂ ಅವರ ಹೆಸರನ್ನು ಹೇಳಿ ಅವರನ್ನು ಒಳ್ಳೆಯ ಸಾಧಕರು ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಪರಿಚಯ ಮಾಡಿದ್ದಾರೆ. ಆ ಒಂದು ಸಂತೋಷ್ ಸರ್ ಅವರು ಅದನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗೆ ಅವರ ಒಂದು ಸಾಧನೆ ಹಾಗೂ ಈ ಕಬಡ್ಡಿ ಕ್ಷೇತ್ರದಲ್ಲಿ ನಾನು ಒಂದು ಮನಗಂಡೆ ಏನಂತ ಹೇಳಿದರೆ, ಕೆಲವು ಕಡೆ ಕಬಡ್ಡಿಯನ್ನು ಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಆದರೆ ಈ ಭಾಗದಲ್ಲಿ ಕಬಡ್ಡಿಯನ್ನು ತಾಮುಂದು ಅಂತ ಹೇಳಿ ನಾವು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಅದನ್ನು ಇವತ್ತು ಯಶಸ್ವಿಗೊಳಿಸ್ತಾ ಇದ್ದಾರೆ. ನಾನು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸಂತೋಷ್ ಸರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಆಯೋಜನೆಯನ್ನು ಮಾಡಿದಂಥ ಇಲ್ಲಿ ಸಕಲರು ಕೂಡ ಇದಕ್ಕೆ ಸಹಕಾರ ಕೊಟ್ಟಂಥವರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಹಾಗೆ ಇಲಾಖಾ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಕಡೆ ಹೇಳಲಿಕ್ಕೆ ಬಯಸುವುದಿಷ್ಟೇ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ, ಎಲಿಜಿಬಿಲಿಟಿಯನ್ನು ಆನ್ಲೈನಲ್ಲಿ ಮಾಡಬೇಕು. ತಾವೆಲ್ಲರೂ ಅದನ್ನು ಮಾಡಿ ಬಂದವರಿದ್ದೀರಿ. ಯಾಕೆಂದರೆ ಈಗಾಗಲೇ ವಲಯ ಮಟ್ಟದಲ್ಲಿ ಗೆದ್ದಂಥವರು ಇಲ್ಲಿ ತಾವು ಬಂದಿದ್ದೀರಿ. ಅದನ್ನು ದಯವಿಟ್ಟು ಕೆಲವರು ಮೂವ್ ಮಾಡಿರುವುದಿಲ್ಲ, ಕ್ಲಸ್ಟರ್ ಹಂತಕ್ಕೆ ಮೂವ್ ಮಾಡಿರುವುದಿಲ್ಲ. ಎಲ್ಲ ತಂಡದ ವ್ಯವಸ್ಥಾಪಕರಲ್ಲಿ ಹಾಗೂ ದೈಹಿಕ ಶಿಕ್ಷಕರಲ್ಲಿ ಒಂದು ವಿಜ್ಞಾಪನೆ ಏನು ಹೇಳಿದರೆ, ಮೂವ್ ಟು ಕ್ಲಸ್ಟರ್ ಮಾಡಿ, ಇಲ್ಲದಿದ್ದರೆ ಮುಂದಿನ ಹಂತಕ್ಕೆ ಭಾಗವಹಿಸಲು
ಸಾಧ್ಯವಿಲ್ಲ. ಯಾಕೆಂದರೆ ಈಗಾಗಲೇ ನಾವು ಕ್ಲಸ್ಟರಿಂದ ತಾಲೂಕು ಹಂತಕ್ಕೆ ವಲಯದಲ್ಲಿ ವಿಜೇತರಾದ ಮಕ್ಕಳ ಪಟ್ಟಿಯನ್ನು ಕಳಿಸಬೇಕಾಗಿದೆ. ಹಾಗಾಗಿ ಶಾಲೆಯಿಂದ ಮೂವ್ ಮಾಡಿ ಅದು ಕ್ಲಸ್ಟರ್ CRP ಅವರ ಲಾಗಿನ್ನಲ್ಲಿ ಇರ್ತದೆ. ಅಲ್ಲಿಂದ ನಾವು ತಾಲೂಕಿಗೆ ಮೂವ್ ಮಾಡ್ತೇವೆ ವಿನ್ ಆದ ಟೀಮನ್ನು. ಹಾಗಾಗಿ ದಯವಿಟ್ಟು ಕ್ಲಸ್ಟರ್ ಹಂತದಿಂದ ಮುಂದೆ ಹೋಗಬೇಕಾದ್ರೆ, ಇಲ್ಲ ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಬೇಕಾದ್ರೆ ತಾವು ಆನ್ಲೈನಲ್ಲಿ ಮುಂದೆ ಹೋಗಬೇಕಾಗ್ತದೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳೇ, ಸ್ಪರ್ಧಾಳುಗಳೇ, ನೀವಿವತ್ತು ವಲಯ ಮಟ್ಟವನ್ನು ಗೆದ್ದು ಬಂದಿದ್ದೀರಿ. ಇವತ್ತು ತಾಲೂಕಲ್ಲಿ ಸ್ಪರ್ಧೆ ಎನ್ನುವಾಗ ಸೋಲು ಗೆಲುವು ಇದ್ದದ್ದೇ, ಒಂದು ಟೀಮ್ ವಿನ್ ಆಗ್ತದೆ. ಹಾಗಾಗಿ ಸೋತವರು ಏನು ಕುಗ್ಗದೆ ಮುಂದೆ ಸತತ ಪ್ರಯತ್ನವನ್ನು ಮಾಡಿ ಮುಂದೆ ಈ ಕಬಡ್ಡಿಯಲ್ಲಿ ಮುಂದಕ್ಕೆ ಬನ್ನಿ ಅಂತೇಳಿ ಸಂದರ್ಭದಲ್ಲಿ ಎಲ್ಲ ವಿಜೇತರಿಗೂ ಹಾಗೂ ಸೋತ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಶುಭವಾಗಲಿ. ನಮ್ಮ ಸ್ಪರ್ಧೆಯನ್ನು ಒಡ್ಡಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ವಿಷಯ ಯಾಕೆ ಹೇಳಿದ್ರೆ, ಕಬಡ್ಡಿ ಎನ್ನುವಂಥದ್ದು ಆಟ ಆಡುವಾಗ ಸ್ವಲ್ಪ ಗೇಮ್ ಗೊತ್ತಿದೆ ನಿಮಗೆ. ಕೆಲವೊಂದು ಕಡೆ ಏನಾಗ್ತದೆ, ಕೋಚ್ನವರ ಸಮಸ್ಯೆಯಿಂದ ಅಲ್ಲಿ ಸಂಘಟಕರಿಗೆ ಸಮಸ್ಯೆ ಆಗ್ತದೆ. ಇಲ್ಲಿ ಅದು ಆಗಬಾರ್ದು. ಇನ್ನೊಂದು ವಿಷಯ, ಆನ್ಲೈನ್ನಲ್ಲಿ ನಾವು ತಂಡದ ವ್ಯವಸ್ಥಾಪಕರು ಮತ್ತು ದೈಹಿಕ ಶಿಕ್ಷಣ ಹೆಸರನ್ನು ನೋಂದಾಯಿಸ್ತೇವೆ ಕೋಚ್. ಅಲ್ಲಿ ಹೊರಗಡೆಯ ಕೋಚ್ರವರಿಗೆ ಅವಕಾಶ ಇಲ್ಲ ಎನ್ನುವಂಥದ್ದು ಇಲಾಖಾ ನಿಯಮ. ಯಾವುದೇ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ತಂಡದ ವ್ಯವಸ್ಥಾಪಕರೇ ಗಮನಕ್ಕೆ, ಯಾವುದೇ ರೀತಿಯಲ್ಲಿ ಕಬಡ್ಡಿ ಮ್ಯಾಚ್ ಆಗುವಾಗ ಇಬ್ಬರೇ ಒಳಗಡೆ ಇದ್ದು ತಂಡದ ವ್ಯವಸ್ಥಾಪಕರು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದು ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ಸಂಘಟಕರಿಗೆ ಸಮರ್ಪಕವಾಗಿ ಇಲ್ಲಿ ಆಯೋಜನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಇಲಾಖೆಯ ಪರವಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾಟ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ, ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯ 15ರ ವಯೋಮಿತಿಯ ಪಂದ್ಯಾಟ RMSA ವಿದ್ಯಾಶಂಕರ್ ಸರ್ ಇದ್ದಾರೆ ಇಲ್ಲಿ. ಅವರ ಒಂದು ಶಾಲೆಯಲ್ಲಿ 14ರ ವಯೋಮಿತಿಯ ಮಕ್ಕಳ ಕಬಡ್ಡಿ ಪಂದ್ಯಾಟ ಆಗಲಿಕ್ಕಿದೆ. ಹಾಗೆ 18ರ ವಯೋಮಿತಿ ನಮ್ಮ ಬಂಟ್ವಾಳಕ್ಕಿದ್ರೂ ಕೂಡ ಅದು ಮಂಗಳೂರು ಉತ್ತರ ವಲಯದಲ್ಲಿ 18ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಎಲ್ಲ ನಮ್ಮ ಬಂಟ್ವಾಳದ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಕೂಡ ವಿಜೇತರಾಗಿ ವಿಭಾಗ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಬಂಟ್ವಾಳ ಕ್ಷೇತ್ರವನ್ನು ಪ್ರತಿನಿಧಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಈ ಒಂದು ಆಯೋಜನೆಗಾಗಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಈ ಒಂದು ಶಾಲೆಯ ಎಲ್ಲ ಸಹ ಶಿಕ್ಷಕ ವೃಂದದಲ್ಲಿ ವಿದ್ಯಾರ್ಥಿಗಳಿಗೆ, ಯಾಕೆಂದರೆ ಇಲ್ಲಿಯ ಒಂದು ಹೇಳಲೇಬೇಕು, ಯಾಕೆಂದರೆ ಇಲ್ಲಿಯ ಮಕ್ಕಳ ಒಂದು ಆತಿಥ್ಯ ಎನ್ನುವಂಥದ್ದು ನನಗೆ ತುಂಬ ಖುಷಿಯಾಯಿತು. ಅವರು ನಮಗೆ ಬಂದು ಅಲ್ಲಿ ಬನ್ನಿ ನಮಸ್ತೆ ಕೊಡುವಂಥದ್ದು, ಊಟೋಪಚಾರ ನೀಡುವಂಥದ್ದು, ಎಂತಹ ಒಂದು ಒಳ್ಳೆಯ ಸಂಸ್ಕಾರ ಇದೆ. ಪ್ರೀತಿ ವಿದ್ಯಾರ್ಥಿಗಳು, ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ಬೇರೆ ಬೇರೆ ಶಾಲೆಗಳಿಂದ. ತಾವು ಕೂಡ ಇಲ್ಲಿಯ ಆತಿಥ್ಯ, ಇಲ್ಲಿಯ ಸಂಸ್ಕಾರವನ್ನು ನೀವು ಕಲಿತುಕೊಂಡು ಹೋಗಬೇಕು. ಕೇವಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಅಲ್ಲ, ಇಲ್ಲಿಯ ಎಲ್ಲ ಸಂಸ್ಕಾರವನ್ನು ತಾವೆಲ್ಲ ಕಲಿತುಕೊಂಡು ನಿಮ್ಮಲ್ಲಿ ಇಲ್ಲಿಯ ಒಳ್ಳೆಯದೇನಿದೆ ಅದನ್ನು ತಾವು ಅಲ್ಲಿ ನಿಮ್ಮ ಶಾಲೆಯಲ್ಲಿ ಬೆಳೆಸ್ಕೊಳ್ಬೇಕು. ನೀವು ಕೂಡ ಇದರ ಮಹತ್ವವನ್ನು ತಿಳಿಬೇಕು ಎನ್ನುವಂಥದ್ದು ಇಲಾಖೆಯ ಪರವಾಗಿ ಕರೆ ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಆಯೋಜನೆ ಮಾಡಿದಂಥ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಹಾಗೂ ಈ ಒಂದು ಶಾಲೆಯ ಆಡಳಿತ ಮಂಡಳಿಯವರಿಗೆ ಇಲಾಖೆಯಿಂದ ನಾನು ಅಭಿನಂದನಾ ಪತ್ರವನ್ನು ಮುಂದೆ ನೀಡಲಿಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಈ ಆಯೋಜನಕರ್ತರಿಗೆ ನಾನು ಇಲಾಖೆಯ ಪರವಾಗಿ ವಂದಿಸ್ತಾ 12 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೋತ್ಸಾಹಕ ಮಾತುಗಳೊಂದಿಗೆ ಇದೀಗ ಪ್ರಾಸ್ತಾವಿಕ ಭಾಷಣವನ್ನು ಗೈದ ಶ್ರೀಮತಿ ಆಶಾ ನಾಯಕ ಮೇಡಮ್, ತಾಲೂಕು ಕ್ರೀಡಾಧಿಕಾರಿಗಳು ತಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನ, ಬೆಳಗಿಸೋಣ ಮನೆ ಮನೆಗಳ ಪ್ರೀತಿಯ ಬೃಂದಾವನವನ್ನ, ಜಗತ್ತಿಗೆ ತೋರಿಸೋಣ ಒಗ್ಗಟ್ಟಿನ ಬಲವನ್ನ, ಅಸತ್ಯದಿಂದ ಸತ್ಯದೆಡೆಗೆ, ಅಧರ್ಮದಿಂದ ಧರ್ಮದೆಡೆಗೆ ದಾರಿಯನ್ನು ತೋರಿಸಬಲ್ಲ ಪರಂಜ್ಯೋತಿಯನ್ನು ಬೆಳಗಿಸುವುದರ ಮುಖೇನ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಗೈಯಬೇಕಾಗಿ ಶ್ರೀಯುತ ತುಂಗಪ್ಪ ಬಂಗೇರ ಇವರಲ್ಲಿ ಕೇಳಿಕೊಡುತ್ತಿದ್ದೇನೆ. ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಪಿರತಬೆಟ್ಟು, ಅದೇ ರೀತಿ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಗುಂಜಲಕಟ್ಟೆಯ ಸಂಸ್ಥಾಪಕರು, ಸಾಮೂಹಿಕ ವಿವಾಹದ ರೂವಾರಿ, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಯೋಜನೆಯ ಸಂಘಟಕ, ರಾಜಕೀಯ ಕ್ಷೇತ್ರದ ಕಣ್ಮಣಿ, ಬಡವರ ಪಾಲಿನ ಸಹೃದಯಿ, ಸರಳ ಸಜ್ಜನಿಕೆ ವ್ಯಕ್ತಿತ್ವದ ತುಂಗಪ್ಪ ಬಂಗೇರ ಇವರ ಹಸ್ತದೊಂದಿಗೆ, ಅದೇ ರೀತಿ ಸರ್ವ ಅತಿಥಿವರ್ಯರ ಗಣ್ಯ ಉಪಸ್ಥಿತಿಯೊಂದಿಗೆ ಉದ್ಘಾಟನಾ ಸಮಾರಂಭ. असतोम सद्गमय तमसोम ज्योतिर्गमय मृत्योम अमृतगमय ओम ಶಾಂತಿ ಶಾಂತಿ ಶಾಂತಿ. ಯಾವ ರೀತಿ ಜ್ಯೋತಿ ಬೆಳಗಿ 4 ದಿಕ್ಕಿಗೆ ನನ್ನ ಬೆಳಕನ್ನು ಪಸರಿಸ್ತಾ ಇದೆಯೋ ಅದೇ ರೀತಿ
ಕುರಿತ ಕೂಟ 4 ದಿಕ್ಕಿಗಳಿಗೆ ಪಸರಿಸಲಿರುವಂತಹ ಧ್ಯೇಯೋದ್ದೇಶ ನಮ್ಮದು. ಯಾವ ರೀತಿಯಾಗಿ ಹುಟ್ಟಿನಿಂದ 4 ವರ್ಷ ಕಳೆದರೂ ಸಾಧನೆಯ ಪತಾಕೆಯನ್ನು ಹಾರಿಸುವಂತಹ ನಾರಾಯಣ ಗುರು ವಿದ್ಯಾಸಂಸ್ಥೆ ಇನ್ನಷ್ಟು ಮಾನ್ಯತೆಗೆ ಇಂದಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಸಂಪನ್ನಗೊಳ್ಳಲಿ ಅನ್ನುವಂತಹ ಸದಾ ಆಶಯ ನಮ್ಮದು. ಧನ್ಯವಾದಗಳು. ಸಾಧನೆ ಇಲ್ಲದೆ ಸತ್ತರಿರಲಿಕ್ಕೆ ಸನ್ಮಾನದ ಗದ್ದುಗೆಯನ್ನು ಏರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ವಿನೋದ ರೋಹಿನಾಥ್ ಭಟ್ರೋಡಿ, ಸಂತ ಚೋಳರೆಡ್ಡಿಯ ಪ್ರಾಥಮಿಕ ಶಾಲೆ ಅಳ್ಳಿಪಾದೆಯಿಂದ ವೃತ್ತಿಯಿಂದ ನಿವೃತ್ತಿಗೊಂಡಿರುವಂತಹ ಶಿಕ್ಷಕರಿಗೆ ಸಲ್ಲುತ್ತಿರುವಂತಹ ಗೌರವ, ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಹಲವಾರು ಕ್ರೀಡಾಪಟುಗಳನ್ನು ರೂಪಿಸಿ ಸಮಾಜಕ್ಕೆ ಅರ್ಪಿಸಿದ ನಿಮ್ಮ ಕೈಂಕರ್ಯ ಇತರರಿಗೆ ಮಾದರಿ. ನಿಮ್ಮ ನಿವೃತ್ತ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತಾ ಕೊಡುತ್ತಿರುವಂತಹ ಗೌರವ ಇದು ಗುರುವರ್ಯರಿಗೆ ಕೊಡ್ತಾ ಇರುವಂತಹ ಗೌರವ. ದಯವಿಟ್ಟು ಎಲ್ಲ ಎತ್ತರಕ್ಕೆ ಗೌರವದ ಚಪ್ಪಾಳೆಯೊಂದಿಗೆ ಬಂದಿರುವ ಸರ್ವರು ಇದು ಈ ಶಿಕ್ಷಕರು ಕುರಿತಂತಹ ಸಾಧನೆ ಏನಿದೆಯಾ ಅದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಬಂಧುಗಳೇ. ಯಾಕಂತಂದ್ರೆ ನಾರಾಯಣ ಗುರು ವಿದ್ಯಾಸಂಸ್ಥೆಯ ರೂವಾರಿಗೆ ಆಗುವಂತಹ ಸಂತೋಷ ಸರ್. ಆ ಸಂತೋಷ ಸರ್ ಈ ಮಟ್ಟಕ್ಕೆ ಬೆಳೆಸಿದಂತಹ ಗುರುವರ್ಯರು ಯಾರು ಹೇಳಿದ್ರೆ ನಮ್ಮ ಇದು ಗುರು ಕಾಣಿಕೆಯಾಗಿ ಗುರುಗಳಿಗೆ ಸಂತೋಷ ನೀಡುತ್ತಿರುವಂತಹ ಸನ್ಮಾನ. ಇದು ಗುರು ದಕ್ಷಿಣಾಂತದ ಕೂಡ ತಪ್ಪಾಗಲಿಕ್ಕಿಲ್ಲ. ನೀವು ಅದೆಷ್ಟೋ ಕ್ರೀಡಾಪಟುಗಳನ್ನು ಈ ಸಮಾಜಕ್ಕೆ ನೀಡ್ತಾ ಇರುವಂತಹ ನಿಮ್ಮಂತಹ ಗುರುಗಳು ಈ ನಮ್ಮ ತಾಲೂಕಿಗೆ ಸಮಾಜಕ್ಕೆ ಮಾದರಿ ಅನ್ನುವಂತಹ ಸದುದ್ದೇಶವನ್ನು ನೀಡುತ್ತಾ ನಿಮಗಿದು ನಾರಾಯಣ ಗುರು ವಸತಿ ಶಾಲೆಯ ಪ್ರಾಚಾರ್ಯರು ಅದೇ ರೀತಿ ಇಡೀ ವಿದ್ಯಾಸಂಸ್ಥೆ ತಮಗಿದು ಗೌರವವನ್ನು ಸಲ್ಲಿಸಿ ನೀಡುತ್ತಿರುವಂತಹ ಸನ್ಮಾನ ಪತ್ರ. ತಮ್ಮ ಮುಂದಿನ ಜೀವನವು ಉಜ್ವಲವಾಗಿರಲಿ ಎಂದು ಆಶಿಸುತ್ತಾ ತಮ್ಮ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆಯನ್ನು ನೀಡುತ್ತಾ ನೀಡುತ್ತಿರುವ ಸನ್ಮಾನ. ಕಾರ್ಯಕ್ರಮದ ಮುಂದಕ್ಕೆ ಈಗ ತಾನೇ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂತಹ ಸಾಮೂಹಿಕ ವಿವಾಹದ ರೂವಾರಿ, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಯೋಜನೆಯ ಸಂಘಟಕರು, ರಾಜಕೀಯ ಕ್ಷೇತ್ರದ ಕಣ್ಮಣಿ, ಬಡವರ ಪಾಲಿನ ಸಹೃದಯಿ, ಸರಳ ಸಜ್ಜನಿಕ ವ್ಯಕ್ತಿತ್ವದ ಶ್ರೀಯುತ ನಾರಾಯಣ ಗುರು ಶಾಲೆಯ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆ ಬಂಟ್ವಾಳ ತಾಲೂಕಿನ ಸಹಭಾಗಿತ್ವದಲ್ಲಿ ನಡೆಯತಕ್ಕಂಥ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಇವತ್ತು ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಆತ್ಮೀಯರು, ವಿಭಾಗದ ಜನಪ್ರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಶಾರದರವರೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ಗಳ ಸದಸ್ಯರುಗಳೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಆಶಕರವರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಯಾವ ಕಬಡ್ಡಿ ಪ್ರಾರಂಭ ಆಗುವುದ. ಭಾಷಣ ಕಡಿಮೆ ಮಾಡಿ ನೀವು ನಾವು ಕಬಡ್ಡಿ ಆಡಲಿಕ್ಕೆ ಗಲಾಟೆ ಮಾಡ್ತಾವ ನಾನೇ ಆವಾಗ ನೀವು ಕೂಡ ಈಗ ಗಲಾಟೆ ಮಾಡಿದ್ದೀವಿ. ಆದರೆ ನಿಮ್ಮಲ್ಲಿ ಒಂದು ಶಿಸ್ತು ಬರ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಬರಬೇಕು. ಕಬಡ್ಡಿ ಅಂದರೆ ಶಿಸ್ತು ಅಂದರೆ ಕಬಡ್ಡಿ. ಸಮಯಕ್ಕೆ ಸರಿಯಾಗಿ ಬರಬೇಕು. 11 ಗಂಟೆಗೆ ನಾವು ಎಲ್ಲ ಮುಂಚೆ ಶಾಲೆಗೆ ಹೋಗುವಾಗ 6 ಗಂಟೆಗೆ ಅಲ್ಲ ಹೇಳಿದ್ದಾರೆ 6 ಗಂಟೆಗೆ ನಾವು ಆ ಕೋರ್ಟಲ್ಲಿ ಇರ್ತೀವಿ. ಹಾಗಾಗಬಾರ್ದು. ಏನೇ ಹೇಳಿ ಬಹುಶಃ ನನಗೆ ಭಾಳ ಸಂತೋಷ ಪಟ್ಟಂಥದ್ದು, ನಾನು 41 ವರ್ಷ ಕಬಡ್ಡಿ ಪಂದ್ಯಾಟವನ್ನು ಆಡಿದ್ದೇನೆ. ರಾಷ್ಟ್ರ ಮಟ್ಟದಲ್ಲಿ ಇಡೀ ದೇಶದಲ್ಲಿ ನಿರಂತರ ಕಬಡ್ಡಿ ಆಡಿದ್ದು ಯಾರೂ ಇಲ್ಲ. ಅದು ನಮ್ಮ ಬಂಗ್ಲೆ ಮೈದಾನ, ಅದು ನಮ್ಮ ಸಂಸ್ಥೆ ಫ್ಯಾನ್ಸ್ ಕ್ಲಬ್. ಆ ಸಂಸ್ಥೆ ಫ್ಯಾನ್ಸ್ ಕ್ಲಬ್ನಲ್ಲಿ ಒಂದು ತಾಲೂಕು ಮಟ್ಟದ ಹೈಸ್ಕೂಲ್ ವಿಭಾಗದ ಮಕ್ಕಳ ಒಂದು ಕಬಡ್ಡಿ ಆದದ್ದು ಇದೇ ಪ್ರಥಮ ಬಾರಿಗೆ. ಅದಕ್ಕೋಸ್ಕರ ನಾನು ಶಾಲೆಯ ಮುಖ್ಯ ಶಿಕ್ಷಣ ಇಲಾಖೆ ಮತ್ತು ಅಧ್ಯಾಪಕರಿಂದವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂಥ ಒಂದು ವೇದಿಕೆಯಲ್ಲಿ ವಿನೋದಕರಿಗೆ ಒಂದು ಸನ್ಮಾನ, ಇದು ಒಬ್ಬ ನೋಡಿ ಎಷ್ಟು ಸಂಬಂಧ ನೋಡಿ. ಗುರುವಿಗೆ ಶಿಷ್ಯನಿಂದ ಗುರುವಿಗೆ ಸನ್ಮಾನ, ಇದು ಒಳ್ಳೆಯ ಬೆಳವಣಿಗೆ, ಇದು ಆದರ್ಶ ಗುರುವಿನ ಸಂಸ್ಕಾರ ನೋಡಿ. ಇವತ್ತು ನಾರಾಯಣಗುರು ಶಾಲೆಯಲ್ಲಿ ನಾನು ನೋಡ್ತಾ ಇದ್ದೇನೆ. ನನಗೆ ಭಾಳ ಖರ್ಚು ಮಾಡಿ ಒಂದು 15 ಎಕರೆ ಜಾಗವನ್ನು ಮಾಡಿದ್ದೇನೆ. ಸುಮಾರು 10 ವರ್ಷಗಳ ಹಿಂದೆ, 10-11 ವರ್ಷಗಳ ಹಿಂದೆ ಬ್ಯಾಂಗ್ಳೂರಿಗೆ ಸುಮಾರು 1000 ಸಾರಿ ಹೋಗಿ
15 ಎಕರೆ ಜಾಗವನ್ನು ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು, ನೀವು ಒಂದು ಏಕಲವ್ಯ ಶಾಲೆ ಮಂಜೂರು ಮಾಡ್ತೇನೆ, 15 ಎಕರೆ ಜಾಗವನ್ನು ಮಾಡಿ ಅಂತೇಳಿ. ಫಾರೆಸ್ಟ್ ಜಾಗ ಅಷ್ಟು ಸುಲಭ ಇಲ್ಲ. ಬಹುಶಃ ನಮ್ಮ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಬಹುಶಃ 15 ಎಕರೆ ಜಾಗವನ್ನು ಮಾಡಿದೆ. ಆದರೆ ಏಕಲವ್ಯ ಶಾಲೆ ಬರಲಿಲ್ಲ. ಕಡೆಗಳಿಗೆ ನಳಿನ್ ಕುಮಾರ್ ಕಟೀಲ್ ಹೇಳಿದೆ, ಒಂದು ನಾರಾಯಣಗುರು ಶಾಲೆ ಇದೆ, ಅದನ್ನು ನೀವು ಮಾಡಿಸಿ ಅಂತೇಳಿ. ತಕ್ಷಣ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿ ಆ ಒಂದು ಮಂಜೂರು ಮಾಡಲಿಕ್ಕೆ ಅವ್ರ ಪ್ರಯತ್ನ ಉಂಟು. ಆವಾಗಲೇ ಹೇಳಿದ್ರು ಕೋಟ ಶ್ರೀನಿವಾಸ ಪೂಜಾರಿ ಅವರು, ಶಾಲೆ ಒಳ್ಳೆಯದಾಗಬೇಕು, ನಮಗೆ ಹೆಸರು ಒಳ್ಳೆ ಹೆಸರು ಬರಬೇಕು, ನಮ್ಮ ಊರಿಗೆ ನಮ್ಮ ಜಿಲ್ಲೆ ಹೆಸರು ಬರಬೇಕಂತ. ಖಂಡಿತ ಆ ಹೆಸರನ್ನು ಗಳಿಸ್ತೇನೆ ಮಾಡ್ತೇವೆ ಅಂತ ಹೇಳಿ ನಾನು ಆವಾಗ ಮಾತು ಕೊಟ್ಟಿದ್ದೆ. ಆ ಮಾತು ಇವತ್ತು ಸತ್ಯ ಆಗ್ತಿದೆ ಬಂಧುಗಳೇ, ಸತ್ಯ ಇದು ಸಾರ್ಥಕ. ನಾನು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಹಣವನ್ನು ಖರ್ಚು ಮಾಡಿ ಒಂದು ಶಾಲೆ ಜಾಗವನ್ನು ಮಾಡಿದ್ದು. ಆ ಶಾಲೆ ಮಂಜೂರಾಯಿತು. ಆ ಶಾಲೆ ಯಶಸ್ವಿಯಾಗಿ ಬಹುಶಃ ಇಡೀ ಜಿಲ್ಲೆಯಲ್ಲಿ ಬಹುಶಃ ಸುಮಾರು 5-6 ಗುಂಪುಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. 6 ಗುಂಪುಗಳ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಸುಮಾರು 4-5 ತಂಡ ವಿನ್ ಆಗಿದೆ. 5 ತಂಡ ತಾಲೂಕು ಮಟ್ಟ ಆಗಿದೆ, 2 ತಂಡ ಜಿಲ್ಲೆಗೆ ಆಗಿದೆ. ಇದು ನಮ್ಮ ಹೆಮ್ಮೆ, ಇದು ಅಧ್ಯಾಪಕರ ಒಂದು ಸಾಹಸ. ಅದಕ್ಕೋಸ್ಕರ ನಾನು ಪ್ರಿನ್ಸಿಪಾಲ್ರನ್ನ ಅಭಿನಂದನೆ ಮಾಡ್ತೇನೆ. ಇದ್ದರೆ ಇದ್ದರು ಪರವಾಗಿಲ್ಲ, ಆದರೆ ಶಿಸ್ತಿನಲ್ಲಿ ಸಿಪಾಯಿ ಸಾಮಾನ್ಯ ಸಂಸ್ಕೃತಿ ಇದು ಒಳ್ಳೆಯ ಬೆಳವಣಿಗೆ. ಏನೇ ಇರಲಿ, ನಾನು ಇಷ್ಟೇ ಹೇಳಬಲ್ಲೆ, ನಮ್ಮ ತಾಲೂಕಿನಲ್ಲಿ 364, ನಾನು 1997ರಲ್ಲಿ 8ರಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಾಗ ಆವಾಗ ನಮ್ಮ ಚಿಕ್ಕಮಗಳೂರಿನ ಗೋವಿಂದಗೌಡರು ಮಿನಿಸ್ಟ್ರಿ ಶಿಕ್ಷಣ ಸಚಿವರು ನವೀನಣ್ಣ ಅಲ್ವಾ, 98ರಲ್ಲಿ ಈ ಸರಿ ಶಿಕ್ಷಣ ಸಚಿವರಾಗಿ ಗೋವಿಂದಗೌಡರು 1359 ಅಧ್ಯಾಪಕರನ್ನು ನಾವು ಆವಾಗ ಆಯ್ಕೆ ಮಾಡಿದ್ದೇವೆ. ಆವಾಗ ಅವತ್ತು ಮಾಡಿದ ಆಯ್ಕೆ ಮಕ್ಕಳ ಟೀಚರ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಭಾರಿ ನೋವಿಂದ ಇರ್ತದೆ ಬಂಧುಗಳೇ. ನಮ್ಮ ಸರ್ಕಾರಿ ಶಿಕ್ಷಣ ಒಳ್ಳೆದಾಗಬೇಕು, ಸರ್ಕಾರಿ ಶಿಕ್ಷಣ ಒಳ್ಳೆದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಅಂದರೆ 50% ಅಧ್ಯಾಪಕರು ಇದ್ದರೂ ಕೂಡ ಬಹುಶಃ ಮಕ್ಕಳು ಈ ಜಿಲ್ಲೆಯಲ್ಲಿ ಮೊದಲೇ ಹೆಸರನ್ನು ಗಳಿಸ್ತಾ ಇದ್ದಾರೆ. ಇದು ಒಳ್ಳೆಯ ವಿಚಾರ. ಆದರೆ 100% ಶಿಕ್ಷಕರನ್ನು ನೇಮಕ ಮಾಡ್ತಿದ್ರೆ ಇವತ್ತು ಖಾಸಗಿಗಳಿಂದ ನಾವು ಮುಂದೆ ಬರ್ತಿದ್ವಿ ಸರ್ಕಾರಿ ಶಾಲೆಗೆ. ಹಾಗಾಗಿ 364 ಶಾಲೆಗಳಿವೆ ಬಂಧುಗಳೇ. 364 ಶಾಲೆಗಳು ನಮ್ಮ ಏಡೆಡ್ ಇರ್ಬೋದು, ಸರ್ಕಾರಿ ಇರ್ಬೋದು. 364 ಶಾಲೆಗಳಲ್ಲಿ ಶಾರೀರಿಕ ಶಿಕ್ಷಕರಿರುವುದು ಸುಮಾರು 140 ಅಂತ ಕಾಣ್ತಾ ಇದೆ. 140 ಟೀಚರ್ ಮಾತ್ರ ಇದ್ದಾರೆ. ಇದು ಆಗಬಾರ್ದು. ಸರ್ಕಾರ ಅದಕ್ಕೆ ತಕ್ಷಣ ಸ್ಪಂದಿಸಬೇಕು. ಕೂಡಲೇ ಶಾರೀರಿಕ ಶಿಕ್ಷಕರನ್ನು ಸರ್ಕಾರ ನೇಮಕ ಮಾಡಬೇಕು. ಅದರ ಜೊತೆಗೆ ಸರ್ಕಾರ ಒಂದು ಆದೇಶ ಹೊರಡಿಸಬೇಕು. ನಾನು ಕೇಳಿದ್ದೆ, ನಿಮಗೆ ಎಷ್ಟು ದುಡ್ಡು ಬರುತ್ತೆ ಮಾಡಿದ್ರೆ ಒಂದು ತಾಲೂಕು ಮತ್ತು ಕ್ರೀಡಾ ಬಂದರೆ ನ್ಯಾಯ ಪೈಸೆ ಬರೋದಿಲ್ಲ, ಖರ್ಚು ಸರ್ಕಾರ ಕಟ್ಟಿದೆ. ಆದರೆ ನಾನು ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿರ್ಣಯ ಮಾಡಿದೆ 94ನೇ ಇಸೆಯಲ್ಲಿ ಅಭಿವೃದ್ಧಿ ಅನುದಾನ 2% ಕ್ರೀಡೆಗೋಸ್ಕರ ಕೊಡಬೇಕಂತ. ಅದನ್ನು ಸರ್ಕಾರ ಕೂಡ ಅದಕ್ಕೊಂದು ಆದೇಶ ಮಾಡಿದೆ. ಆದರೆ ಅನುಷ್ಠಾನ ಯಾವ ಪಂಚಾಯತ್ಗಳು ಮಾಡ್ತಾ ಇಲ್ಲ. ಇದು ಜಿಲ್ಲಾ ಮಟ್ಟದಲ್ಲಿ ನೀವೆಲ್ಲ ಆಸಕ್ತ, ನೀವೆಲ್ಲ ಜಿಲ್ಲಾ ಮಟ್ಟ ಜಿಲ್ಲಾ ಸಿ.ಇ.ಒ ಆಗಿ ಈ ಜಿಲ್ಲಾ ಪಂಚಾಯತ್ ಪರಿಸ್ಥಿತಿ ಕೆಟ್ಟೋಗಿದೆ. ಎಲ್ಲ ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಜೊತೆ ಏನಿಲ್ಲ, ಕ್ರೀಡೆಯೋட MLA ಮಾತ್ರ. ಹಾಗಾಗಿ ನಾವು ಮಾತಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ತಾವೆಲ್ಲ ಇದರ ಬಗ್ಗೆ ಚರ್ಚೆ ಮಾಡಬೇಕು. ಕನಿಷ್ಠ ಒಂದು ಪಂಚಾಯತ್ 2,000 ರೂಪಾಯಿ, ಜಿಲ್ಲಾ ಮಟ್ಟ ಕ್ರೀಡಾಪಟಕ್ಕೆ 2,000 ರೂಪಾಯಿ, ವರ್ಷಕ್ಕೆ 4,000 ರೂಪಾಯಿ ಕೊಡಿ. ವರ್ಷಕ್ಕೆ 4,000 ಕೊಡಿ. 245 ಗ್ರಾಮ ಪಂಚಾಯತ್ಗಳಿವೆ ನಮ್ಮ ಜಿಲ್ಲೆಯಲ್ಲಿ. 2,000 ಗ್ರಾಮ ಪಂಚಾಯತ್, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, ಇದಕ್ಕೆಲ್ಲ ಒಟ್ಟು ವರ್ಷಕ್ಕೆ ಶಿಕ್ಷಣ ಇಲಾಖೆಗೆ ಕೊಡಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಹೀಗೆಲ್ಲ ವ್ಯವಸ್ಥೆ ಬಹುಶಃ ನಾನು ಮೊಟ್ಟೆ ಕೊಡ್ತೇನೆ ಪ್ರಿನ್ಸಿಪಾಲ್. ಬಹುಶಃ ನಾನು ಭಾಳ ಶಾಲೆಯಲ್ಲಿ ಹೋದೆ. ಮೊಟ್ಟೆ ಮೊಟ್ಟೆ ಏನಾದರೂ ಕೊಡ್ತಿದ್ರ? ಯಾವ ಶಾಲೆಯಲ್ಲಿ ಮೊಟ್ಟೆ ಕೊಡ್ತಿರಲಿಲ್ಲ. ಇಡ್ಲಿ ಜೊತೆಗೆ ಮೊಟ್ಟೆ, ಅದರ ಜೊತೆ ಸಾಂಬಾರು, ಅದರ ಜೊತೆ ಚಟ್ನಿ, ಭಾಳ ಉತ್ತಮ ರೀತಿಯ ಒಂದು ಬೆಳಿಗ್ಗೆ ಉಪಹಾರವನ್ನು ಕೊಡ್ತಾರೆ. ಎಲ್ಲ ನಾರಾಯಣಗುರು ಶಾಲೆಯ ವಸತಿ ಶಾಲೆಯ ಎಲ್ಲ ಅಧ್ಯಾಪಕರಿಂದ ಮತ್ತು ಪೋಷಕರನ್ನು ನಾನು ಅಭಿನಂದನೆ ಮಾಡಿ ನೋಡಿ ಸಂಗ್ರಹಣೆ ಇಲ್ಲಿದ್ದಾರೆ. ಬಹುಶಃ ಪೋಷಕರು
ನಾನು ನೋಡ್ತಾ ಇದ್ದೇನೆ, ಮಾರುತಿ ಶಾಲೆಗೆ ಹೋಗಿದ್ದೇನೆ, ಎಲ್ಲ ಶಾಲೆಗೆ 98 ರಾಜ್ಯಗಳಿಗೆ 41 ವರ್ಷ ರಾಜಕೀಯ ಮಾಡ್ತಾ ಇದ್ದೇನೆ. ಆದರೆ ಪೋಷಕರ ಒಂದು ಪ್ರೋತ್ಸಾಹ ಇರುವಂಥ ಇಡೀ ಜಿಲ್ಲೆಯಲ್ಲಿ ಇದ್ದರೆ ಅದು ನಾನು ನಾರಾಯಣ ಶಾಲೆಯ ಪೋಷಕರಂತ ಹೇಳಿ ಸಂತೋಷ ಪಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ನೆಲ್ಲಿಸರು ಉತ್ತಮ ಒಳ್ಳೆ ರೀತಿಯ ಒಂದು ಶೀಲ್ಗಳನ್ನು ಕೊಟ್ಟಿದ್ದಾರೆ. ಒಳ್ಳೆಯದಾಗಿ ಅವರು ಬರೋ ಸಾರಿ ಮಕ್ಕಳ ಕರಾವಳಿ ಪ್ರಶಸ್ತಿ ಮಕ್ಕಳಿಗೋಸ್ಕರ ಕಬಡ್ಡಿ ಪಂದ್ಯಾಟ ಮಾಡ್ತಾರೆ ಹೈಸ್ಕೂಲಿಗೆ ಹೋಗೋದಕ್ಕೆ. ತಾವೆಲ್ಲ ಹೆಸರುಗಳನ್ನು ನೋಂದಣಿ ಮಾಡಬೇಕು. ಮೊದಲು 10 ತಂಡಗಳಿಗೆ ಮಾತ್ರ ಜಿಲ್ಲಾ 10 ತಂಡಗಳಿಗೆ ಮಾತ್ರ ಅವಕಾಶ ಇದೆ. ನವೆಂಬರ್ 22ಕ್ಕೆ. ಹಾಗಾಗಿ 10 ತಂಡಗಳಿಗೆ ಪುರುಷರು, 10 ತಂಡ ಹುಡುಗರು, ಈ 20 ತಂಡಕ್ಕೆ ಮಾತ್ರ ಅವಕಾಶ ಇದೆ. ಕರಾವಳಿ ಪ್ರಶಸ್ತಿ ಎಲ್ಲ 10 ತಂಡ ಕೂಡ 20 ತಂಡಗಳಿಗೂ ಪ್ರಶಸ್ತಿ ಕೊಡ್ತಾ ಇದ್ದೇವೆ. 20 ತಂಡಗಳನ್ನ ಅಲ್ಲಿ ಗುರುತಿಸಿದ್ದೇವೆ. ನೀವು ಎಲ್ಲ ಹೆಸರು ಕೊಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಜಾಸ್ತಿ ಮಾತಾಡಿದ್ರೆ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ ವಿದ್ಯಾರ್ಥಿ ಚೆನ್ನಾಗಿ ಆಗಿ ಸೋಲು ಇದ್ದಲ್ಲಿ ಅದು ಸೋಲು ಸವಾಲಾಗಿ ಸ್ವೀಕರಿಸೋದು ಮುಂದಿನ ಸಂದರ್ಭದಲ್ಲಿ ಇದು ಹೇಳ್ತೇವೆ ಎಂಬ ವಿಚಾರವನ್ನು ಇಟ್ಕೊಂಡು ಈ ಒಂದು ಪಂದ್ಯಾಟ ಯಶಸ್ವಿಯಾಗಿ ಎಲ್ಲರಿಗೂ ಸಹಕಾರ ನೀಡಿ ಅಂತ ಹೇಳ್ತಾ ಶಿಸ್ತಿಗೆ ತೀರ್ಪುಗಾರ ತೀರ್ಮಾನ ಬದ್ಧರಾಗಬೇಕಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಶುಭ ಆರೋಗ್ಯ ಮಾತುಗಳೊಂದಿಗೆ ನಮಗೆ ಶುಭವನ್ನು ಹಾರೈಸಿದ ಸನ್ನಿಹಿತ ವ್ಯಕ್ತಿ ಶ್ರೀಯುತ ತುಂಗಪ್ಪ ಬಂಗೇರಿ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ನಮ್ಮ ಈ ಕ್ರೀಡಾಕೂಟದಲ್ಲಿ ಒಳಪಿನಲ್ಲಿ ಒಳೆಯುವಂತಹ ಈ ಬಹುಮಾನವನ್ನು ವಿತರಿಸಿದಂತಹ ನೆಲ್ವಿಸ್ಟಾರ್ ಪಿಂಟೋ ಇವರಿಗೆ ಗೌರವ ಅರ್ಪಣೆಯ ಸಮಯ. ದಯವಿಟ್ಟು ವೇದಿಕೆಯಲ್ಲಿರುವ ಸರ್ವ ಅತಿಥಿ ವರ್ಯರು ತುಂಗಪ್ಪ ಬಂಗೇರ ಇವರ ನೇತೃತ್ವದಲ್ಲಿ ನೆಲ್ವಿಸ್ಟಾರ್ ಪಿಂಟೋ ಇವರಿಗೆ ನೀವು ನೀಡಿದಂತಹ ಬಹುಮಾನ ಇವತ್ತು ಪ್ರತಿಯೊಂದು ಶಾಲೆಗೆ ಕೂಡ ಅದರಲ್ಲಿ ಕೂಡ ನಾವು ಮೆಚ್ಚುವಂತಹ ಸಹಕಾರ ಏನಂತ ಹೇಳಿದ್ರೆ ವಿಜೇತರಿಗೆ ಮಾತ್ರ ಅಲ್ಲ, ಯಾರು ಈ ಪ್ರಥಮ ದ್ವಿತೀಯ ಸುತ್ತಿನ ಗೌರವವನ್ನು ಸಲ್ಲಿಸದೇ ಇರುವಂತಹ ಸಮಯ. ನೀವು ಈ ವಿದ್ಯಾರ್ಥಿಗಳ ಬಳಿ ನೀಡಿರುವಂತಹ ಸಹಕಾರಕ್ಕೆ ನಾವೆಂದು ಚಿರಋಣಿ ಅಂತ ಹೇಳುತ್ತಾ ನಿಮ್ಮ ಈ ಸಹಕಾರವನ್ನು ನಾರಾಯಣ ಗುರು ವಸತಿ ಶಾಲೆಗೆ ನಿರಂತರವಾಗಿ ಬಯಸುತ್ತಾ ವೇದಿಕೆಯ ಸರ್ವ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ನೀಡುತ್ತಿರುವ ಗೌರವ ಅರ್ಪಣೆ. ಸದಾ ಸಹಕಾರ ಎನ್ನುವ ಸದಾ ಶಾಲೆಯ ಶ್ರೀಯುತ ನೆಲ್ವಿಸ್ಟಾರ್ ಪಿಂಟೋ. ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬಾಬು ಸರ್ ಅವರು ಇದ್ದಾರೆ, ಅದೇ ರೀತಿ ಹೈದರ್ ಸರ್ ಅವರು ಇದ್ದಾರೆ. ನಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋದಾಗಿ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಆಮಂತ್ರಿಸ್ತಾ ಇದ್ದಾರೆ. ವೃತ್ತಿಯಿಂದ ನಿವೃತ್ತಿಗೊಂಡು ಸುಗಮಯ ಜೀವನಕ್ಕೆ ಪಾದಾರ್ಪಣೆಯನ್ನು ನೀಡುತ್ತಿರುವಂತಹ ಸಂತ ಜೋನರ ಪ್ರಾಥಮಿಕ ಶಾಲೆ ಹಳ್ಳಿಪಾದೆಯಲ್ಲಿ ಒಂದಷ್ಟು ಕಾಲಗಳ ಸೇವೆಯನ್ನು ಸಲ್ಲಿಸಿ ಈ ನಮ್ಮ ಸಮಾಜಕ್ಕೆ ಕ್ರೀಡಾ ಕ್ಷೇತ್ರಕ್ಕೆ ಅಗಣಿಯ ಕೀರ್ತಿಯನ್ನು ತಂದುಕೊಟ್ಟಂತಹ ಶ್ರೀಮತಿ ವಿನೋದ ರೋಹಿನಾಥ ಭಟ್ರೋಡಿ ಮುಖ್ಯ ಶಿಕ್ಷಕರಾಗಿ ವೃತ್ತಿಯಿಂದ ನಿವೃತ್ತಿಗೊಂಡಿರುವಿರಿ. ಮಾತಿನ ಮಂಟಪ ತಮಗಾಗಿ ತಮ್ಮ ಅತ್ಯದ್ಭುತವಾದ ಸನ್ಮಾನಿತ ಮಾತುಗಳಿಗಾಗಿ. ಪೂಜ್ಯ ನಾರಾಯಣ ಗುರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂಟ್ವಾಳ ನಾರಾಯಣ ಗುರು ವಸತಿ ಶಾಲೆ ಪೂಂಜಲ್ಕಟ್ಟೆ ಇವರ ಸಹಯೋಗದೊಂದಿಗೆ ನಡೆಯುವ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಅತಿಥಿಗಳೇ, ಅಭ್ಯಾಗತರೇ, ಎಲ್ಲ ಸಂಘಗಳ ಪದಾಧಿಕಾರಿಗಳೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ಇಂದಿನ ಕೇಂದ್ರ ಬಿಂದು ಆದ ನಮ್ಮ ಎಲ್ಲ ತಾಲೂಕಿನ ಕ್ರೀಡಾಪಟುಗಳೇ, ಎಲ್ಲರಿಗೂ ಈ ಶುಭ ದಿನದ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ನಿವೃತ್ತಿಯನ್ನು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅಭಿನಂದಿಸಿದ್ದೀರಿ. ಇದಕ್ಕೆ ಮುಖ್ಯ ಕಾರಣಕರ್ತರು ನನ್ನ ಮೆಚ್ಚಿನ ವಿದ್ಯಾರ್ಥಿ ಸಂತೋಷ್.
ಪ್ರಾಂಶುಪಾಲರು ನಾರಾಯಣ ಗುರು ವಸತಿ ಶಾಲೆ ಪೂಂಜಾಲಕಟ್ಟೆ. ನಿಜವಾಗಿ ನನಗೆ ಇವತ್ತು ಸನ್ಮಾನ ಇದೆ ಅಂತ ಗೊತ್ತಿರಲಿಲ್ಲ, ಆದರೂ ನನಗೊಂದು ಡೌಟ್ ಇತ್ತು. ಸಂತೋಷ್ ಕಾಲ್ ಮಾಡಿದಾಗ ಟೀಚರ್ ನೀವು ಬರಬೇಕು, ನಮ್ಮದೊಂದು 17 ವಯೋಮಾನದ ಕಬಡ್ಡಿ ಪಂದ್ಯಾಟ, ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಇದೆ, ನೀವು ಬರಬೇಕು ಅಂತ ಹೇಳಿದಾಗ ನಾನು ಮೊದಲು ಬೇಡ ಸಂತೋಷ್, ನಾನು ನಿವೃತ್ತಿಯಾಗಿದ್ದೇನೆ ಅಂತ ಹೇಳಿದಾಗ ಅದನ್ನು ಖಂಡಿತವಾಗಿಯೂ ನೀವು ಬರಬೇಕು ಅಂತೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರುವಂತೆ ಕರೆ ಮಾಡಿದರು. ತೇನವಿನ ತೃಣಮಪಿ ನಚಲತೆ ಎಂಬಂತೆ ದೇವರ ಅನುಗ್ರಹವಿಲ್ಲದೆ ಯಾವ ಒಂದು ಹುಲ್ಲುಕಡ್ಡಿಯನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ದೇವರ ಅನುಗ್ರಹ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ಈ ಪಂದ್ಯಾಟ ಇಲ್ಲಿ ನಡೆಸುವಂತೆ ಸಾಧ್ಯವಾಯಿತು. ಶಿಷ್ಯ ಗುರುವಿಗಿಂತ ಎತ್ತರಕ್ಕೆ ಬೆಳೆಯುತ್ತಾನೋ ಆಗ ಅವನೇ ಉತ್ತಮ ಗುರುವಾಗುತ್ತಾನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ಮಾತು ನಮ್ಮ ಸಂತೋಷ್ ರವರಿಗೆ ಸಲ್ಲುತ್ತದೆ. ಮಗದೊಮ್ಮೆ ಈ ಎಲ್ಲ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ ಎಲ್ಲರಿಗೂ ಶುಭವನ್ನು ಕೋರುತ್ತಾ, ಸೋತಾಗ ಕುಗ್ಗದೆ ಅದೇ ರೀತಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಎಂದು ಹಾರೈಸುತ್ತಾ, ನನ್ನ ಶಿಷ್ಯ ಸಂತೋಷ್, ನನ್ನ ಶಿಷ್ಯ ಸಂತೋಷ್ ಆಗಿ ನನ್ನ ಮಗ ಸಂತೋಷನ ಶಿಷ್ಯ, ಇದನ್ನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ನನ್ನ ಶಿಷ್ಯ ಮತ್ತು ನಾನು ಒಂದೇ ಶಾಲೆಯಲ್ಲಿ, ಅಂದರೆ ನಾನು ಪ್ರೈಮರಿ, ಅವರು ಹೈಸ್ಕೂಲಲ್ಲಿ ಇದ್ದರು, ಒಂದೇ ಶಾಲೆಯಲ್ಲಿ ನಾವು ಶಿಕ್ಷಕರಾಗಿದ್ದರು. ಅದು ಕೂಡ ನನಗೆ ಒಂದು ಹೆಮ್ಮೆಯ ವಿಷಯ. ಇವರು ವೃತ್ತಿಯಿಂದ ನಿವೃತ್ತಗೊಂಡ ಕ್ರೀಡಾ ಶಿಕ್ಷಕರು, ಶಂಕರ್ ವಿ ಕರ್ನಾಟಕ ರಾಷ್ಟ್ರೀಯ ಕ್ರೀಡಾಪಟು. ಇವರಿಗೆ ಸಂತೋಷ್ ಸರ್ ಇವರು ಶಾಲು ಹೊದಿಸಿ ಅಡಿಕೆ ಗಿಡಿಯವನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹದಿನೇಳರ ವಯೋಮಾನದ ಬಾಲಕರ ಗಮನಕ್ಕೆ ಪ್ರಥಮ ಪಂದ್ಯಾಟಕ್ಕೆ ಈಗಾಗಲೇ ಕರೆಯನ್ನು ರವಾನಿಸ್ತಾ ಇದ್ದೇವೆ. ವಿಟ್ಲ ವಲಯ ಫಸ್ಟ್ ವಿರುದ್ಧವಾಗಿ ಮಂಚಿ ವಲಯ ಸೆಕೆಂಡ್. ಪ್ರಥಮ ಪಂದ್ಯಾಟಕ್ಕೆ ತಾವು ತಯಾರಾಗಿರಬೇಕು. ಅದೇ ರೀತಿ ಬಾಲಕರ ದ್ವಿತೀಯ ಪಂದ್ಯಾಟಕ್ಕೆ ಕರ್ನಾಟಕ ವಲಯ ಸೆಕೆಂಡ್ ವಿರುದ್ಧವಾಗಿ ವಿಟ್ಲ ವಲಯ ಸೆಕೆಂಡ್. ಈ 4 ತಂಡಗಳು ತಮ್ಮ ಪೂರ್ವ ತಯಾರಿಯನ್ನು ಮುಗಿಸಿ ಆದಷ್ಟು ಬೇಗ ಕ್ರೀಡಾಂಗಣದ ಬಳಿಗೆ ಬನ್ನಿ. ಅದೇ ರೀತಿ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯಾಟಕ್ಕೆ ಮಂಚಿ ವಲಯ ಫಸ್ಟ್ ವಿರುದ್ಧವಾಗಿ ಬಂಟ್ವಾಳ ವಲಯ ಸೆಕೆಂಡ್. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕೆ ಮಂಚಿ ವಲಯ ಸೆಕೆಂಡ್ ವಿರುದ್ಧವಾಗಿ ವಿಟ್ಲ ವಲಯ ಸೆಕೆಂಡ್. ಈ 8 ತಂಡಗಳು ಆದಷ್ಟು ಬೇಗ ತಮ್ಮ ಪೂರ್ವ ತಯಾರಿಯನ್ನು ಮುಗಿಸಿ ಅಂಕಣದಲ್ಲಿ ತಯಾರಾಗಿರಬೇಕಾಗಿ ವಿನಂತಿ. ಬಂಟ್ವಾಳ ತಾಲೂಕಿನ ಕ್ರೀಡಾಧಿಕಾರಿಗಳು ಆಶಾ ನಾಯಕ ಮೇಡಮ್ ಇವರಿಂದ ಈ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಚಾರ್ಯರು ಶ್ರೀಯುತ ಸಂತೋಷ್ ಕುಮಾರ್ ಸರ್, ಅದೇ ರೀತಿ ಎಲ್ಲ ಪಂಚಾಯತ್ ರೂವಾರಿಗಳು ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಆ ಯೋಜನೆಗೆ ನೀಡುತ್ತಾ ಇರುವಂತಹ ಅಭಿನಂದನಾ ಪತ್ರ ವೇದಿಕೆಗೆ ಆಸೀನರಾಗಿರುವ ಸರ್ವ ಅತಿಥಿ ವರಿಯರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ, ಸಮಯದ ಅಭಾವವಿರುವುದರಿಂದ ಕೊನೆಯ ಮಾತಿಗೆ ನಾವು ಧಾವಿಸುವ ಸಮಯ ಇದೀಗ. ಅಧ್ಯಕ್ಷೀಯ ನೆಲೆಯೊಳಗಿನ ಮಾತುಗಳಿಗಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶಾರದಾ ಮೇಡಮ್, ಅಧ್ಯಕ್ಷೀಯ ನಮ್ಮ ಗುರುನಾರಾಯಣ ಶಾಲೆಯ ಹಾಗೂ ಕ್ರೀಡಾ ಅಧಿಕಾರಿಯವರೇ ಹಾಗೂ ಶಿಕ್ಷಕರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ದೈಹಿಕ ಶಿಕ್ಷಕರೇ, ತಮಗೆಲ್ಲರಿಗೂ ಈ ಒಂದು ಶುಭ ದಿನದ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ತಾಲೂಕು ಮಟ್ಟದ ಕಬಡ್ಡಿ ಕ್ರೀಡೆಯು ನಡೆಯಲಿದ್ದು, ಇದಕ್ಕೆ ನಮ್ಮ ತಾಲೂಕಿನಿಂದ ಬೇರೆ ಬೇರೆ ಭಾಗದ ಶಾಲೆಯಿಂದ ಅನೇಕ ನಮ್ಮ ಕ್ರೀಡಾಳುಗಳು ಬಂದಿದ್ದಾರೆ. ಇವರು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಆಟ ಆಡಬೇಕು. ಇದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಕ್ರೀಡೆ ಎಂಬುದು ದೊಡ್ಡ ಮಹತ್ವ.
ಇಲ್ಲಿ ವ್ಯಾಯಾಮದಷ್ಟೇ ಆಟವು ಒಂದು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ ಮತ್ತು ನಮ್ಮ ಒಂದು ಬೆಳವಣಿಗೆಗೂ ಸಹ ಇದು ಆಟ ಎಂಬುದು ಉತ್ತಮವಾದದ್ದು. ಇಲ್ಲಿ ಜಾತಿ ಧರ್ಮ ಈ ಆಟದಲ್ಲಿ ಯಾವುದೂ ಇಲ್ಲ, ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸ್ತದೆ ಮತ್ತು ನಮ್ಮಲ್ಲಿ ಪರಸ್ಪರ ವಿಶ್ವಾಸ ಇದನ್ನು ತೋರಿಸ್ತದೆ. ಯಾವುದೇ ಒಂದು ಪ್ರತಿಯೊಬ್ಬರೂ ಈ ಒಂದು ಆಟದ ನಿಯಮ, ಸಮಯ ಮತ್ತು ಶಿಸ್ತು ಇದನ್ನು ಪಾಲಿಸಲೇಬೇಕು ಮತ್ತು ಸೋಲು ಗೆಲುವು ಈ ಪ್ರತಿಯೊಂದು ಆಟದಲ್ಲಿ ಪ್ರತಿಯೊಬ್ಬರಿಗೆ ಇದ್ದದೆ. ಸೋಲು ಬಂದಾಗ ನಾವು ಯಾವ ರೀತಿಯಲ್ಲಿ ಕುಗ್ಗದೆ ಎರಡನ್ನೂ ಸೋಲು ಮತ್ತು ಗೆಲುವು ಎರಡನ್ನೂ ಸರಿಸಮಾನವಾಗಿ ಕಾಣಬೇಕು. ಒಂದು ಸಲ ಸೋತರೂ ಮತ್ತೊಂದು ವರ್ಷ ನಾವು ಪ್ರಯತ್ನ ಮಾಡಿ ಮುಂದಕ್ಕೆ ಬರಬಹುದು ಎಂದು ಹೇಳುತ್ತಾ ಮತ್ತು ಇವತ್ತಿನ ಆಟದಲ್ಲಿ ಪ್ರತಿಯೊಬ್ಬರು ಒಳ್ಳೆಯ ರೀತಿಯಲ್ಲಿ ಆಟ ಆಡಿ ಕ್ರೀಡೆಗೆ ಒಂದು ಮಹತ್ವವನ್ನು ನೀಡಬೇಕು. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಆಟ ಆಡಲು ದೇವರು ನಿಮಗೆ ಶಕ್ತಿಯನ್ನು ಕರುಣಿಸಲಿ ಎಂದು ಹೇಳುತ್ತಾ ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶುಭನಾಯಕ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಪಿಲತ್ತಪೆಟ್ಟು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಶಾರದಾ ಮೇಡಮ್ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇದೀಗ ಉದಯಿಸಿದ ಸೂರ್ಯ ಅಸ್ತಾಂಗತನಾಗಲೇಬೇಕು. ಅದೇ ರೀತಿ ಆರಂಭಗೊಂಡಿರುವಂತಹ ಸಭಾ ಕಾರ್ಯಕ್ರಮಕ್ಕೆ ಅಂತಿಮ ಚುಕ್ಕೆಯನ್ನು ನೀಡುವಂತಹ ಸಮಯ. ಧನ್ಯವಾದ ಸಮರ್ಪಣೆ. ವೇದಿಕೆಯಲ್ಲಿರುವ ಸರ್ವ ಅತಿಥಿವರ್ಯರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಸಮಯದ ಅಭಾವ ಇರುವುದರಿಂದ ಎಲ್ಲರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಂದಿನ ಹಂತಕ್ಕೆ ತೆರಳುತ್ತಾ ಇದ್ದೇವೆ. ಇದೀಗ ಟ್ರೋಫಿ ಅನಾವರಣ. ದಯವಿಟ್ಟು ಎಲ್ಲ ಅತಿಥಿವರ್ಯರು ವೇದಿಕೆಯ ಕೆಳಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ವಲಯ ಫಸ್ಟ್ ವಿರುದ್ಧವಾಗಿ ಮಚ್ಚು ವಲಯ ಸೆಕೆಂಡ್, ಅದೇ ರೀತಿ ಬಾಲಕರ ಎರಡನೆಯ ಪಂದ್ಯಾಟಕ್ಕೆ ಕಲ್ಲಡಕ ವಲಯ ಸೆಕೆಂಡ್ ವಿರುದ್ಧವಾಗಿ ವಿಟ್ಲ ವಲಯ ಸೆಕೆಂಡ್. ಸರ್ವ ಅತಿಥಿವರ್ಯರು ಕ್ರೀಡಾಂಗಣದ ಉದ್ಘಾಟನೆಯನ್ನು ಕೈಗೊಳ್ಳಬೇಕು. ಎಲ್ಲ ವ್ಯವಸ್ಥೆ ತಂಡಗಳು ಆದಷ್ಟು ಬೇಗ ಕ್ರೀಡಾಂಗಣದ ಬಳಿಗೆ ಬನ್ನಿ ಇದ್ದಾರೆ. ದಯವಿಟ್ಟು ಬಾಲಕರ ವಿಭಾಗದ ಪ್ರಥಮ ಪಂದ್ಯಾಟ ವಿಟ್ಲ ವಲಯ ಫಸ್ಟ್ ವಿರುದ್ಧವಾಗಿ ಮಂಚು ವಲಯ ಸೆಕೆಂಡ್, ಅದೇ ರೀತಿ ದ್ವಿತೀಯ ಪಂದ್ಯಾಟ ಕಲ್ಲಡಕ ವಲಯ ಸೆಕೆಂಡ್ ವಿರುದ್ಧವಾಗಿ ವಿಟ್ಲ ವಲಯ ಸೆಕೆಂಡ್. ಎರಡು ಪಂದ್ಯಾಟಗಳು ಏಕಕಾಲದಲ್ಲಿ ನಡೆಯಲಿದೆ. ದಯವಿಟ್ಟು 4 ತಂಡಗಳು ಕೂಡ ಅಂಕಣವನ್ನು ಪ್ರವೇಶ ಮಾಡಿ. ವ್ಯವಸ್ಥಾಪಕರ ಗಮನಕ್ಕೆ 4 ತಂಡಗಳು ಕೂಡ ಅಂಕಣವನ್ನು ಪ್ರವೇಶ ಮಾಡಿ. ತಮಗಿದು ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾರೆ. 4 ತಂಡದ ವ್ಯವಸ್ಥಾಪಕರ ಹಾಗೂ ವಿದ್ಯಾರ್ಥಿಗಳ ಗಮನಕ್ಕೆ ತಮಗಿದು ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ 30 ಸೆಕೆಂಡ್, ಥರ್ಡ್ ರೈಡ್, ಈ ಎಲ್ಲ ನಿಯಮಗಳನ್ನು ಒಳಗೊಂಡಂತಹ ಪಂದ್ಯಾಟ ಇದಾಗಿರುತ್ತೆ. ಇದೀಗ ಕ್ರೀಡಾಂಗಣದಲ್ಲಿ ಕಲ್ಪವೃಕ್ಷದ ತೆಂಗಿನಕಾಯಿಯನ್ನು ಒಡೆಯುವುದರ ಮುಖೇನ ಕ್ರೀಡಾಂಗಣದ ಉದ್ಘಾಟನೆ. ಪ್ರಶಸ್ತಿಯನ್ನು ಗಳಿಸಿದ ಶಿಕ್ಷಕರಿಂದ ಉದ್ಘಾಟನೆಗೊಂಡಿರುವಂತಹ ಸಮಯ. ಶುಭದಾಯಕವಾದ ಸುಸೂತ್ರವಾದ ಆಯೋಜನೆಯೊಂದಿಗೆ ಈ ಪಂದ್ಯಾಟ ಸರ್ವ ಅತಿಥಿವರ್ಯರ ಸಮ್ಮುಖದಲ್ಲಿ ಎರಡನೆಯ ಕ್ರೀಡಾಂಗಣದ ಪಂದ್ಯಾಟಗಳು ಏಕಕಾಲದಲ್ಲಿ ಇದೀಗ ನಮ್ಮ ನಾಲ್ಕರಲ್ಲಿ ದ್ವಿತೀಯ ಪಂದ್ಯಾಟ ಏಕಕಾಲದಲ್ಲಿ ನಡೆಯಲಿದೆ. ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಗೇಟಿನ ಹತ್ರ ಹಾಜರಾಗಿದೆ. ನಿಮ್ಮದು ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ರವಿ ಸಿಆರ್ ಇವರು ನಮ್ಮ ಜೊತೆಗೆ ವಿರುದ್ಧವಾಗಿ ಮಂಚು ವಲಯ ಸೆಕೆಂಡ್, ಅದೇ ರೀತಿ ಬಾಲಕರ ಎರಡನೆಯ ಪಂದ್ಯಾಟ ಕಲ್ಲಡಕ ವಲಯ ಸೆಕೆಂಡ್ ವಿರುದ್ಧವಾಗಿ ವಿಟ್ಲ ವಲಯ ಸೆಕೆಂಡ್. 4 ತಂಡಗಳು. ದಯವಿಟ್ಟು ವ್ಯವಸ್ಥಾಪಕರು ದಯವಿಟ್ಟು ಬಂಟ್ವಾಳ ಅಮೆಚೂರ್ ಅಸೋಸಿಯೇಷನ್ ಕಬಡ್ಡಿ ಅಸೋಸಿಯೇಷನ್ ಸಾಕ್ಷ್ಯ ಆಗ್ತಾ ಇದೆ. ಹೈಸ್ಕೂಲ್
ಅಂತ ಇದು ಬರ್ರೆ ಬಂದೇನೆ ನೀವು ಚಾ ಕುಡಿದ್ರಿ ಅರ್ಜೆಂಟ್ ಮೇಲೆ ಮುಗಿತು ನೋಡು.